ತುಂಬಿತು. ಆ ಕ್ಷಣದಲ್ಲಿ ಋಷಿ ನಾರದರ ಮಾತುಗಳು ವಾಸ್ತವದ ಬಟ್ಟೆಯಾಗಿ ಮಾರ್ಪಟ್ಟು ಬ್ರಹ್ಮಾಂಡದ ಸತ್ವದ ಜೀವಂತ ಉಸಿರಾಡುವ ಅಭಿವ್ಯಕ್ತಿ ಬಿಳಿ ದ್ವೀಪವು ದಿಗಂತದಲ್ಲಿ ಕಣ್ಮರೆಯಾಯಿತು, ಹಿಂದೆ ಬಿಟ್ಟು ಹೋಯಿತು. ಮರ್ತ್ಯ ಗರಿಕೆಗೆ ಮೀರಿದ ಕ್ಷೇತ್ರದಲ್ಲಿ ಭೀಷ್ಮನು ತನ್ನ ಕೇಳುಗರಿಗೆ ದೈವಿಕ ನಾರಾಯಣನು ತಪಸ್ವಿ ನಾರದನಿಗೆ ತನ್ನನ್ನು ಹೇಗೆ ಬಹಿರಂಗಪಡಿಸಿದನೆಂಬುದನ್ನು ವಿವರಿಸಿದನು. ಈ ನಿರೂಪಣೆಯು ಪ್ರಕಾಶಮಾನವಾದ ಸೂರ್ಯೋದಯದಂತೆ ತೆರೆದುಕೊಂಡಿತು. ಇದು ಅಸ್ತಿತ್ವದ ರಚನೆಯನ್ನು ಬೆಳಗಿಸಿತು. ನಾರಾಯಣನ ರೂಪವು ಚಂದ್ರನ ಸೌಂದರ್ಯವನ್ನು ಮೀರಿದೆ, ಆದರೂ ಅದರ ಸೌಮ್ಯವಾದ ಹೊಳಪನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ. ಅವನ ಮೈಬಣ್ಣವು ಒಳಗಿನ ಬೆಂಕಿಯಿಂದ ಹೊಳೆಯುತ್ತಿತ್ತು, ಅದು ಉರಿಯುವ ಜ್ವಾಲೆಯನ್ನು ನೆನಪಿಸುತ್ತದೆ. ಕೆಲವರು ಅದನ್ನು ಗಿಳಿಯ ಗರಿಗಳ ರೋಮಾಂಚಕ ಬಣ್ಣ ಅಥವಾ ಶುದ್ಧ ಸ್ಫಟಿಕದ ಹೊಳಪಿಗೆ ಹೋಲಿಸಿದರು. ಇತರರು ಅವನಲ್ಲಿ ಆಂತಿಮನಿ ಬೆಟ್ಟದ ವೈಭವವನ್ನು ಅಥವಾ ಚಿನ್ನದ ಹೊಳೆಯುವ ಹೊಳಪನ್ನು ಕಂಡರು. ನಾರದನು ಈ ವಿಸ್ಮಯಕಾರಿ ಮುಖವನ್ನು ನೋಡುತ್ತಿರುವಾಗ ಅಗಾಧವಾದ ಬುದ್ಧಿವಂತಿಕೆಯಿಂದ ಹೊಳೆಯುವ 1000 ಕಣ್ಣುಗಳನ್ನು ಅವನು ನೋಡಿದನು. ಭಗವಂತನ ರೂಪವು ವಿಶಾಲ ಮತ್ತು ಅನಂತವಾಗಿತ್ತು. 100 ತಲೆಗಳು, 100 ಅಡಿಗಳು ಮತ್ತು 1000 ತೋಳುಗಳನ್ನು ಹೊಂದಿತ್ತು. ಅವನ ಉಪಸ್ಥಿತಿಯು ಅಸ್ತಿತ್ವದ ಸಾರವನ್ನು ಸಾಕಾರಗೊಳಿಸುವಂತೆ ತೋರುತ್ತಿತ್ತು. ಒಂದೇ ಬಾಯಿಂದ ಅವನು ಪವಿತ್ರ ಶಬ್ದಾಂಶವಾದ ಓಂವನ್ನು ಉಚ್ಚರಿಸಿದನು. ನಂತರ ಭವ್ಯವಾದ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದನು. ನಾರದನು ಭಕ್ತಿಯಿಂದ ತಲೆಬಾಗುತ್ತಿದ್ದಂತೆ ಆತನ ಹೃದಯವು ಆಶ್ಚರ್ಯ ಮತ್ತು ಭಕ್ತಿಯಿಂದ ತುಂಬಿತ್ತು. ಭಗವಂತನು ಆತನೊಂದಿಗೆ ಶಾಶ್ವತವಾಗಿ ಪ್ರತಿಧ್ವನಿಸುವ ಪದಗಳಲ್ಲಿ ಮಾತನಾಡಿದನು. ಓ ಮಹಾನ್ ಋಷಿ ಎಂದು ನಾರಾಯಣನು ಹೇಳಿದನು. ತಪಸ್ವಿಗಳಾದ ಏಕತಾ, ದ್ವಿತೀಯ ಮತ್ತು ಪ್ರೀತಾ ಒಮ್ಮೆ ನನ್ನನ್ನು ನೋಡಲು ಪ್ರಯತ್ನಿಸಿದರು, ಆದರೆ ಅವರ ಬಯಕೆಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಅಚಲ ಹೃದಯದಿಂದ ನನಗೆ ತಮ್ಮನ್ನು ಸಮರ್ಪಿಸಿಕೊಂಡವರು ಮಾತ್ರ ನನ್ನ ನಿಜವಾದ ರೂಪದ ಒಂದು ನೋಟವನ್ನು ಪಡೆಯಬಹುದು. ಭಗವಂತನು ಮುಂದುವರಿಸಿದನು. ನೀವು ನಿಮ್ಮ ಮುಂದೆ ನೋಡುವ ಈ ದೇಹಗಳು ನನ್ನ ದೈವಿಕ ಸತ್ವದ ಅಭಿವ್ಯಕ್ತಿಗಳಾಗಿವೆ. ಅವು ಧರ್ಮದ ಮನೆಯಲ್ಲಿ ಜನಿಸಿದವು ಮತ್ತು ವೇದಗಳ ನಿಯಮಗಳಿಂದ ಪೋಷಿಸಲ್ಪಟ್ಟಿವೆ. ಓ ನಾರದ, ಅವರನ್ನು ಯಾವಾಗಲೂ ಪೂಜಿಸಿ ಮತ್ತು ಅವರ ಆರಾಧನೆಗೆ ಸೂಚಿಸಲಾದ ವಿಧಿಗಳನ್ನು ಮಾಡಿ. ಈ ಮಾತುಗಳೊಂದಿಗೆ ಭಗವಂತನು ನಾರದನಿಗೆ ಆಳವಾದ ವರವನ್ನು ನೀಡಿದನು. ಅವನ ಸಾರ್ವತ್ರಿಕ ರೂಪವನ್ನು ನೋಡಲು ಕೊಳೆತ ಅಥವಾ ಕ್ಷೀಣಿಸುವಿಕೆಯ ಮುಸುಕುಗಳಿಂದ ಮುಕ್ತನಾಗಿರಲು ನಾರದನು ತನ್ನ ತಪಸ್ಸಿನ ಅಂತಿಮ ಗುರಿಯನ್ನು ಸಾಧಿಸಿದ್ದಾನೆಂದು ತಿಳಿದ ಅವನ ಹೃದಯವು ಸಂತೋಷದಿಂದ ತುಂಬಿಹೋಯಿತು. ಅವನು ಭಗವಂತನನ್ನು ಸ್ತುತಿಸುತ್ತಾ, ನೀನು ಬ್ರಹ್ಮಾಂಡವೇ, ಓ ಶಾಶ್ವತನೇ, ನಿನ್ನ ರೂಪವು ಎಲ್ಲ ವಸ್ತುಗಳಿಂದ ಪ್ರತ್ಯೇಕಿಸಲಾಗದು. ನಿನಗೆ ಮಿತಿಯಿಲ್ಲದ ಶಕ್ತಿ ಮತ್ತು ಅನಂತ ಬುದ್ಧಿವಂತಿಕೆ ಇದೆ ಎಂದು ಹೇಳಿದನು. ಭೀಷ್ಮನು ಕಥೆಯನ್ನು ಮುಂದುವರಿಸುತ್ತಾ, ನಾರಾಯಣನು ತನ್ನ ದೈವಿಕ ಪ್ರಕೃತಿಯ ರಹಸ್ಯಗಳನ್ನು ನಾರದನಿಗೆ ಹೇಗೆ ಬಹಿರಂಗಪಡಿಸಿದನೆಂಬುದನ್ನು ವಿವರಿಸಿದನು. ಭಗವಂತನು ತಾನು ಮಾತ್ರ ಇಂದ್ರಿಯಗಳ ವ್ಯಾಪ್ತಿಯನ್ನು ಮೀರಿದ್ದೇನೆ ಎಂದು ವಿವರಿಸಿದನು. ಕಾಣದ, ಅಸ್ಪೃಶ್ಯ, ಅಳಿಸಲಾಗದ ಮತ್ತು ರುಚಿ ಅಥವಾ ಸ್ಪರ್ಶದ ಮೂಲಕ ತಿಳಿಯದವನು, ಆದರೂ ಆತನು ಎಲ್ಲವನ್ನೂ ವ್ಯಾಪಿಸಿ ಬ್ರಹ್ಮಾಂಡವನ್ನು ಶಾಶ್ವತವಾದ ಬದಲಾಗದ ನೋಟದಿಂದ ನೋಡುತ್ತಾನೆ. ಭಗವಂತನು ತನ್ನನ್ನು ತಾನು ಸತ್ವರಾಜ ಮತ್ತು ತಮಸ್ಸೆಂಬ 3 ಗುಣಗಳನ್ನು ಮೀರಿದ ಅತ್ಯುನ್ನತ ಆತ್ಮವಾದ ವಾಸುದೇವ ಎಂದು ವರ್ಣಿಸಿಕೊಂಡಿದ್ದಾನೆ. ಆತನು ನಿಷ್ಕ್ರಿಯ ಸಾಕ್ಷಿಯಾಗಿದ್ದು ಜ್ಞಾನದ ಮೂಲಕ ಮಾತ್ರ ಪರಿಚಿತನಾಗಿದ್ದಾನೆ. ನಾರದನು ಎಲ್ಲಾ ಸೃಷ್ಟಿಯನ್ನೂ ಆವರಿಸಿರುವ ದೇವರ ಶಕ್ತಿಯ ವಿಶಾಲ ವಿಸ್ತಾರವನ್ನು ಕಂಡನು. ಭೀಷ್ಮನು ಈ ಮಾತುಗಳನ್ನು ಹೇಳಿದನೆ. ನೈಮಿಷಾದ ಪವಿತ್ರ ಕಾಡುಗಳಲ್ಲಿ ಪ್ರಸಿದ್ಧ ಕಥೆಗಾರರಾದ ಸೌತಿಯಿಂದ ಉತ್ತರಗಳನ್ನು ಪಡೆಯಲು ಋಷಿಗಳ ಒಂದು ಗುಂಪು ಒಟ್ಟುಗೂಡಿತ್ತು. ಪೂಜ್ಯ ಋಷಿಗಳಲ್ಲಿ ಒಬ್ಬರಾದ ಸೌನಕನು ಯಜ್ಞಗಳನ್ನು ಮಾಡುವ ಮತ್ತು ಆನಂದಿಸುವ ಸರ್ವಜ್ಞಾನಿ ಮತ್ತು ಸರ್ವಶಕ್ತ ದೇವತೆಯಾದ ನಾರಾಯಣನ ಸ್ವಭಾವದ ಬಗ್ಗೆ ವಿಚಾರಿಸುತ್ತಾ ಸೌತಿಗೆ ಆಳವಾದ ಪ್ರಶ್ನೆಯನ್ನು ಕೇಳಿದನು. ಅವನು ನಿವೃತ್ತಿಯ ಕರ್ತವ್ಯಗಳನ್ನು ಅಥವಾ ಗೈರು ಹಾಜರಿಯನ್ನು ಏಕೆ ವಿಧಿಸಿದನು? ಸೌನಕನು ಕೇಳಿದನು,
ಆದರೂ ಅನೇಕ ದೇವತೆಗಳನ್ನು ಯಜ್ಞಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದನು. ಅದು ಪ್ರವೃತ್ತಿಯ ಅಥವಾ ಕ್ರಿಯೆಯ ಪರಿಣಾಮವಾಗಿದೆ. ಅವನು ನಿವೃತ್ತಿಯ ನಿಯಮಗಳನ್ನು ಅನುಸರಿಸಿ ವ್ಯತಿರಿಕ್ತ ಮನೋಭಾವದಿಂದ ಕೆಲವು ಜೀವಿಗಳನ್ನು ಏಕೆ ಸೃಷ್ಟಿಸಿದನು? ಋಷಿಗಳು ಈ ನಿಗೂಢತೆಯಿಂದ ಗೊಂದಲಕ್ಕೊಳಗಾದರು ಮತ್ತು ಸೌತಿಯ ಒಳನೋಟವನ್ನು ಕೋರಿದ ಈ ಪ್ರಶ್ನೆಯು ಪ್ರಾಚೀನ ಬುದ್ಧಿವಂತಿಕೆಯಲ್ಲಿ ಬೇರೂರಿದೆ ಎಂದು ತಿಳಿದ ಸೌತಿಯು ದೊಡ್ಡ ತಪಸ್ಸು ಮಾಡಿ ಪುರಾಣಗಳನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಅರ್ಥವಾಗುವುದು ಒಂದು ಆಳವಾದ ರಹಸ್ಯವಾಗಿದೆ ಎಂದು ಉತ್ತರಿಸಿದನು. ನಂತರ ಅವರು ಈ ವಿಷಯದ ಬಗ್ಗೆ ಪ್ರಾಚೀನ ಪ್ರವಚನವನ್ನು ಪಠಿಸಲು ಪ್ರಾರಂಭಿಸಿದರು. ಅದನ್ನು ಅವರ ಗುರು ಬುದ್ಧಿವಂತ ವ್ಯಾಸರು ಹಂಚಿಕೊಂಡಿದ್ದರು. ಸೌತಿಯು ಮಾತನಾಡುತ್ತಿರುವಾಗ ಅವರು ತಮ್ಮ ಪೂಜ್ಯ ಗುರುವಾದ ವ್ಯಾಸರಿಂದ ಉತ್ತರಗಳನ್ನು ಕೇಳಿದ್ದ ದೂರದ ಹಿಂದಿನ ಋಷಿಗಳ ಕೂಟಕ್ಕೆ ದೃಶ್ಯವನ್ನು ಸಿದ್ಧಪಡಿಸಿದರು. ವೈಶಂಪಾಯನ ಮತ್ತು ಸುಮಂತ ಸೇರಿದಂತೆ 5 ಋಷಿಗಳು ಮೇರು ಪರ್ವತದ ಎದೆಯ ಮೇಲೆ ಕುಳಿತಿದ್ದರು. ಸಿದ್ಧರು ಮತ್ತು ಚರಣರು ಅವರನ್ನು ಸುತ್ತುವರಿದಿದ್ದರು. ವ್ಯಾಸನು ತನ್ನ ಸರ್ವಜ್ಞತೆ ಮತ್ತು ದೈವಿಕ ಒಳನೋಟದಿಂದ ಸೃಷ್ಟಿಯ ರಹಸ್ಯವನ್ನು ವಿವರಿಸಲು ಪ್ರಾರಂಭಿಸಿದನು. ಆತನು ತನ್ನ ಸ್ವಂತ ಕ್ರಿಯೆಗಳಿಂದಾಗಿ ಮಹಾಪುರುಷ ಎಂದು ಕರೆಯಲ್ಪಟ್ಟ ಪರಮಾತ್ಮನ ಬಗ್ಗೆ ಮಾತನಾಡಿದರು. ಈ ಸರ್ವೋಚ್ಚ ವ್ಯಕ್ತಿಯಿಂದ ಅವ್ಯಕ್ತ ಅಥವಾ ಅಪ್ರಕಟವು ಹೊರಹೊಮ್ಮಿತು. ಇದು ವ್ಯಕ್ತ ಎಂಬ ಅಭಿವ್ಯಕ್ತಿಯನ್ನು ಹುಟ್ಟುಹಾಕಿ ಇವನು ಅನಿರುದ್ಧ ಎಂದು ವ್ಯಾಸ ಹೇಳಿದನು. ಅಜ್ಜಿಬ್ರಹ್ಮನನ್ನು ಸೃಷ್ಟಿಸಿದವನು ಮತ್ತು ಬೇರೆ ಹೆಸರಿನಿಂದ ಕರೆಯಲ್ಪಡುವ ಎಲ್ಲಾ ರೀತಿಯ ಶಕ್ತಿಯಿಂದ ಕೂಡಿದ ಅಹಂಕರನು ಅಡಿಪಾಯವಾಗಿ 5 ಮಹಾಭೂತಗಳು ಭೂಮಿ, ಗಾಳಿ, ಬಾಹ್ಯಾಕಾಶ, ನೀರು ಮತ್ತು ಬೆಳಕು ಅಸ್ತಿತ್ವಕ್ಕೆ ಬಂದವು. ಋಷಿಮುನಿಗಳು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ವ್ಯಾಸನು ವೈವಿಧ್ಯಮಯ ಮೂರ್ತರೂಪದ ಜೀವಿಗಳ ಸೃಷ್ಟಿಯನ್ನು ವಿವರಿಸುವುದನ್ನು ಮುಂದುವರಿಸಿದನು. ಆತ ಮಾವಿಚಿ, ಅಂಗಿರರು, ಅತ್ರಿ, ಕುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮತ್ತು ಮನು ಸೇರಿದಂತೆ 8 ಪ್ರಾಕೃತಗಳ ಬಗ್ಗೆ ಮಾತನಾಡಿದರು. ಅವುಗಳ ಮೇಲೆ ಎಲ್ಲ ಲೋಕಗಳು ವಿಶ್ರಾಂತಿ ಪಡೆದಿವೆ. ಬ್ರಹ್ಮಾಂಡದ ಪಿತಾಮಹನಾದ ಬ್ರಹ್ಮನು ನಂತರ ವೇದಗಳನ್ನು ಅವುಗಳ ಶಾಖೆಗಳಿಂದ ಮತ್ತು ತ್ಯಾಗಗಳನ್ನು ಅವುಗಳ ಕಾಲುಗಳಿಂದ ಸೃಷ್ಟಿಸಿದನು. ಈ 8 ಪ್ರಾಕೃತಗಳಿಂದ ಈ ವಿಶಾಲವಾದ ಬ್ರಹ್ಮಾಂಡವು ಹೊರಹೊಮ್ಮಿತು ಮತ್ತು ಅವುಗಳಿಂದ ರುದ್ರನು ಹೊರಹೊಮ್ಮಿದನು. ಕ್ರೋಧದ ಅಭಿವ್ಯಕ್ತಿಯಾಗಿ ಜೀವನವನ್ನು ಪ್ರಾರಂಭಿಸಿದನು. 11 ರುದ್ರರು ಅಥವಾ ವಿಕಾರದ ಪುರುಷರು ಜನಿಸಿದವು. ಪ್ರತಿಯೊಬ್ಬರೂ ವಿಭಿನ್ನ ಗುಣಲಕ್ಷಣಗಳು ಮತ್ತು ನ್ಯಾಯವ್ಯಾಪ್ತಿಗಳನ್ನು ಹೊಂದಿದ್ದರು. ಅವರು ಬ್ರಹ್ಮಾಂಡವನ್ನು ಎತ್ತಿ ಹಿಡಿಯುವಲ್ಲಿ ತಮ್ಮ ಪಾತ್ರಗಳನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು ಸಂಪರ್ಕಿಸಿದರು. ರಾಜ ಜನಮೇಜಯನ ಸಮ್ಮುಖದಲ್ಲಿ ವೈಶಂಪಾಯನನು ಎಲ್ಲಾ ಜೀವಿಗಳ ಪರಮ ಪ್ರಭುವಾದ ಭಗವಾನ್ ಹರಿಗೆ ನೀಡಲಾದ ವಿವಿಧ ಹೆಸರುಗಳ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದನು. ರಾಜನು ಈ ಹೆಸರುಗಳನ್ನು ಕೇಳುವ ಬಳಕೆಯನ್ನು ವ್ಯಕ್ತಪಡಿಸಿದ್ದನು. ಅದು ಅವನನ್ನು ಪ್ರಕಾಶಮಾನವಾದ ಶರತ್ಕಾಲದ ಚಂದ್ರನಂತೆ ಪವಿತ್ರಗೊಳಿಸುತ್ತದೆ ಮತ್ತು ಶುದ್ಧೀಕರಿಸುತ್ತದೆ. ಈ ಹೆಸರುಗಳನ್ನು ವೇದಗಳು, ಪುರಾಣಗಳು ಮತ್ತು ಉಪನಿಷತ್ತುಗಳಲ್ಲಿ ಮತ್ತು ಋಗ್ವೇದ ಮತ್ತು ಯಜುರ್ವೇದದಂತಹ ಇತರ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ವಿವರಿಸುವ ಮೂಲಕ ವೈಶಂಪಾಯನನು ಪ್ರಾರಂಭಿಸಿದನು. ಈ ಹೆಸರುಗಳಲ್ಲಿ ಕೆಲವು ಭಗವಾನ್ ಹರಿಯ ಗುಣಲಕ್ಷಣಗಳನ್ನು ಉಲ್ಲೇಖಿಸುತ್ತವೆ, ಇತರರು ಆತನ ಕಾರ್ಯಗಳನ್ನು ವಿವರಿಸುತ್ತಾರೆ. ಅಲ್ಲಿ ಹಾಜರಿದ್ದ ಅರ್ಜುನನು ಈ ಹೆಸರುಗಳ ಮಹತ್ವವನ್ನು ವಿವರಿಸಲು ಕೇಶವ ಭಗವಾನ್ ವಿಷ್ಣುನನ್ನು ಕೇಳಿದನು. ಕೇಶವನು ಮುಗುಳ್ನಗುತ್ತಾ ಹರ್ಷದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಅರ್ಜುನನೇ, ನಾನು ನಿನಗೆ ಈ ಹೆಸರುಗಳನ್ನು ಪಠಿಸುತ್ತೇನೆ. ಅವು ನನ್ನ ಗುಣಗಳು ಮತ್ತು ಕ್ರಿಯೆಗಳಿಂದ ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಕೆಲವು ಮಹಾವೈಭವದವನಿಗೆ ನಮಸ್ಕಾರಗಳು, ಎಲ್ಲ ಮೂರ್ತ ಜೀವಿಗಳ ಸರ್ವೋಚ್ಚ ಆತ್ಮನಾರಾಯಣನಿಗೆ ನಮಸ್ಕಾರಗಳು, ಬ್ರಹ್ಮಾಂಡದೊಂದಿಗೆ ಗುರುತಿಸಬಹುದಾದವನು. ಕೇಶವನು ಮಾತನಾಡುವುದನ್ನು ಮುಂದುವರೆಸಿದಾಗ ಆತನು ಹೇಗೆ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ಮೂಲನಾಗಿದ್ದನೆಂಬುದನ್ನು ವಿವರಿಸಿದನು. ಸೃಷ್ಟಿ ಮತ್ತು ವಿನಾಶಕ್ಕೆ ಕಾರಣವಾದ ಬ್ರಹ್ಮ ಮತ್ತು ರುದ್ರ ದೇವತೆಗಳು ಆತನ ಕೈಯಲ್ಲಿ ಕೇವಲ ಸಾಧನಗಳಾಗಿದ್ದವು ಎಂದು ವಿವರಿಸಿದನು.
ಕಪರದ್ದೀನ್ ಎಂದು ಕರೆಯಲ್ಪಡುವ ರುದ್ರನು ತನ್ನ ತಲೆಯ ಮೇಲೆ ಚಪ್ಪಟೆಯಾದ ಬೀಗಗಳನ್ನು ಹೊಂದಿದ್ದವುಗಳ ದೇವತೆಯಾಗಿದ್ದನು. ಆತ ಸ್ಮಶಾನಗಳಲ್ಲಿ ವಾಸಿಸುತ್ತಿದ್ದನು ಮತ್ತು ಅತ್ಯಂತ ಕಠಿಣವಾದ ಪ್ರತಿಜ್ಞೆಗಳನ್ನು ಆಚರಿಸುತ್ತಿದ್ದನು. ಕೇಶವನು ಅರ್ಜುನನಿಗೆ ತಾನು ರುದ್ರನನ್ನು ಒಳಗೊಂಡಂತೆ ಎಲ್ಲ ಲೋಕಗಳ ಆತ್ಮನೆನ್ನು ತಿಳಿಸಿದನು. ಆತನನ್ನು ತಾನು ತನ್ನದೇ ಎಂದು ಪರಿಗಣಿಸಿದ್ದನು. ವಾಸ್ತವವಾಗಿ ರುದ್ರನನ್ನು ತಿಳಿದಿರುವವನು ತನ್ನನ್ನು ತಾನು ಬಲ್ಲನೆಂದು ಅವನು ಹೇಳಿದನು. ಈ ತಿಳುವಳಿಕೆಯು ಆತನನ್ನು ಹಿಂದೆ ರುದ್ರನನ್ನು ಆರಾಧಿಸಲು ಪ್ರೇರೇಪಿಸಿತು. ಇದು ತನ್ನನ್ನು ತಾನು ಆರಾಧಿಸುವುದಕ್ಕೆ ಸಮಾನವಾಗಿತ್ತು. ಕೇಶವನು ವಿವಿಧ ರೀತಿಯ ಆರಾಧಕರನ್ನು ವಿವರಿಸುವ ಮೂಲಕ ಮುಂದುವರಿಸಿದನು. ಧಾರ್ಮಿಕ ಜೀವನಕ್ಕಾಗಿ ಉತ್ಸುಕರಾಗಿದ್ದವರು, ಶೋಧಕರು, ತಾವು ಕಲಿತದ್ದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವವರು ಮತ್ತು ಬುದ್ಧಿವಂತರು ಇತರ ದೇವತೆಗಳನ್ನು ಹುಡುಕದೆ ತಮ್ಮ ಆತ್ಮಸಾಕ್ಷಾತ್ಕಾರಕ್ಕೆ ಸಮರ್ಪಿಸಿಕೊಂಡವರು ಅತ್ಯಂತ ಮುಂದುವರಿದವರು ಎಂದು ಅವರು ಒತ್ತಿ ಹೇಳಿದರು. ಈ ವ್ಯಕ್ತಿಗಳು ತಮ್ಮ ಕಾರ್ಯಗಳ ಫಲವನ್ನು ಹುಡುಕಲಿಲ್ಲ, ಆದರೆ ಆತನನ್ನು ಪಡೆಯಲು ಪ್ರಯತ್ನಿಸಿದರು. ಅರ್ಜುನ ಮತ್ತು ಸ್ವತಃ ನರ ಮತ್ತು ನಾರಾಯಣ ಎಂದು ಕರೆಯಲ್ಪಡುವ ಅರ್ಜುನನು ಭೂಮಿಯ ಹೊರೆಯನ್ನು ಹಗುರಗೊಳಿಸಲು ಮಾನವ ದೇಹಗಳನ್ನು ಹೊಂದಿದ್ದನು ಎಂದು ಹೇಳುವ ಮೂಲಕ ಕೇಶವನು ಮುಕ್ತಾಯಗೊಳಿಸಿದನು. ಅವನು ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದನು ಮತ್ತು ತನ್ನದೇ ಆದ ರುದ್ರನನ್ನು ಹೊರತುಪಡಿಸಿ ಬೇರೆ ಯಾರೂ ತನಗೆ ವರವನ್ನು ನೀಡಲು ಸಮರ್ಥರಲ್ಲ ಎಂದು ಘೋಷಿಸಿದನು. ವೈಶಂಪಾಯನನು ಈ ಪವಿತ್ರ ಹೆಸರುಗಳನ್ನು ಪುನರಾವರ್ತಿಸುವುದನ್ನು ಪೂರ್ಣಗೊಳಿಸಿದಾಗ ರಾಜ ಜನಮೇಜಯನು ಪೂಜ್ಯಭಾವದಿಂದ ತನ್ನ ತಲೆಯನ್ನು ಬಾಗಿಸಿ ಭಗವಾನ್ ಹರಿಯ ಶ್ರೇಷ್ಠತೆಯನ್ನು ಅಂಗೀಕರಿಸಿದನು. ಒಂದು ದೊಡ್ಡ ಯುದ್ಧದ ನಡುವೆಯೂ ಅರ್ಜುನನು ಕೃಷ್ಣನ ಕಡೆಗೆ ತಿರುಗಿ ಅವನನ್ನು ಕಾಡುತ್ತಿದ್ದ ಒಂದು ಪ್ರಶ್ನೆಯನ್ನು ಕೇಳಿದನು. ಅಗ್ನಿ ಮತ್ತು ಸೋಮನು ತಮ್ಮ ಮೂಲ ಸ್ವಭಾವದಲ್ಲಿ ಏಕರೂಪತೆಯನ್ನು ಹೇಗೆ ಸಾಧಿಸಿದರು? ಅವನು ಕೇಳಿದನು. ಈ ಅನುಮಾನವು ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಓ ಮಧುವಿನ ವಧುವೆ, ನೀನು ಅದನ್ನು ನಿವಾರಿಸುತ್ತೀಯಾ? ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಓ ಪಾಂಡುವಿನ ಮಗನೇ, ನಾನು ನಿನಗೆ ಒಂದು ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ. ಅದು ನನ್ನ ಸ್ವಂತ ಶಕ್ತಿಯಿಂದ ಹುಟ್ಟಿಕೊಂಡಿದೆ. ಎಚ್ಚರಿಕೆಯಿಂದ ಕೇಳು, ಏಕೆಂದರೆ ಈ ಕಥೆಯು ಸೃಷ್ಟಿಯ ರಹಸ್ಯಗಳನ್ನು ಹೊಂದಿದೆ. ಮಾನವ ಊಹೆಗೂ ಮೀರಿದ ಕಾಲದಲ್ಲಿ 4000 ಯುಗಗಳು ಕಳೆದುಹೋದ ಮತ್ತು ಬ್ರಹ್ಮಾಂಡವು ವಿಸರ್ಜನೆಯ ಅಂಚಿನಲ್ಲಿರುವಾಗ ಚಲಿಸುವ ಮತ್ತು ನಿಶ್ಚಲವಾದ ಎಲ್ಲಾ ಜೀವಿಗಳು ವಿನಾಶವನ್ನು ಎದುರಿಸಿದವು. ಬೆಳಕು, ಭೂಮಿ, ಗಾಳಿ ಎಲ್ಲವೂ ಅನಂತ ವಿಸ್ತಾರವಾದ ನೀರಿನಲ್ಲಿ ಕಣ್ಮರೆಯಾಯಿತು. ಅಲ್ಲಿ ಕತ್ತಲೆ ಆಳ್ವಿಕೆ ನಡೆಸಿತು. ಆದರೆ ಈ ಶೂನ್ಯತೆಯಲ್ಲಿಯೂ ಸಹ ಒಂದು ಏಕ ಅಸ್ತಿತ್ವವಿತ್ತುವ ಭೇದವಿಲ್ಲದ ಬ್ರಹ್ಮ. ಈ ಆದಿಮ ಸ್ಥಿತಿಯಿಂದ ಮೊದಲ ಅಸ್ತಿತ್ವವಾದ ತಮಸ್ ಇವೆರಡೂ ರಾತ್ರಿ ಮತ್ತು ನಾರಾಯಣನ ಸಾರ್ವತ್ರಿಕ ರೂಪವಾಗಿ ಹೊರಹೊಮ್ಮಿತು. ಅವಳು ಅಲುಗಾಡುತ್ತಿದ್ದಂತೆ ತಮಸ್ನಿಂದ ಜನಿಸಿದ ಮತ್ತು ಬ್ರಹ್ಮನನ್ನು ತನ್ನ ಪೋಷಕನಾಗಿ ಹೊಂದಿದ್ದ ಹರಿ ಎಂಬ ವ್ಯಕ್ತಿ ಅವಳಿಂದ ಮೊಳಕೆಯೊಡೆದನು. ಜೀವಿಗಳನ್ನು ಸೃಷ್ಟಿಸುವ ಬಯಕೆಯನ್ನು ಹೊಂದಿದ್ದ ಹರಿ ಅಗ್ನಿ ಮತ್ತು ಸೋಮರನ್ನು ತನ್ನ ಸ್ವಂತ ಕಣ್ಣುಗಳಿಂದ ಹುಟ್ಟುವಂತೆ ಮಾಡಿದನು. ಈ 2 ಜೀವಿಗಳು ಅಂತಿಮವಾಗಿ ಸೃಷ್ಟಿಯ ಆಧಾರ ಸ್ತಂಭಗಳಾಗುತ್ತಾರೆ. ಅಗ್ನಿ ತ್ಯಾಗ ಮತ್ತು ಶುದ್ಧೀಕರಣವನ್ನು ಉತ್ತೇಜಿಸಿದ ಬೆಂಕಿ ಮತ್ತು ಸೋಮ ಸತ್ಯ ಮತ್ತು ಸಹಾನುಭೂತಿಯನ್ನು ಸಾಕಾರಗೊಳಿಸಿದ ಬ್ರಹ್ಮನ ಸಾರಬ್ರಹ್ಮಾಂಡವು ತೆರೆದುಕೊಳ್ಳುತ್ತಿದ್ದಂತೆ ಮೊದಲ ಮಾನವರು ಬ್ರಾಹ್ಮಣರಾಗಿ ಹೊರಹೊಮ್ಮಿದರು. ಅವರು ಸೋಮನ ಮೂಲತತ್ವದಿಂದ ಜನಿಸಿದರು ಮತ್ತು ಅವರ ಸೃಷ್ಟಿಕರ್ತನ ಗುಣಲಕ್ಷಣಗಳಿಂದ ತುಂಬಿದರು. ಅವರು ಹಿರಿಯ ಸೃಷ್ಟಿಯಾಗಿದ್ದರು, ಇತರ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದರು. ಬ್ರಾಹ್ಮಣನ ಬಾಯಿಯಲ್ಲಿ ಆಹಾರವನ್ನು ಅರ್ಪಿಸುವ ಕರ್ತವ್ಯವನ್ನು ಹೊತ್ತಿ ಉರಿಯುವ ಬೆಂಕಿಯಲ್ಲಿ ಧೂಪವನ್ನು ಸುರಿಸಿ ದೇವತೆಗಳನ್ನು ತೃಪ್ತಿಪಡಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗಿತ್ತು. ಕೃಷ್ಣನು ತನ್ನ ಕಥೆಯನ್ನು ಮುಂದುವರಿಸಿದನು. ಯಜ್ಞಗಳಲ್ಲಿ ಹೋತ್ರಿಯಾಗಿ ಅದು ಹೇಗೆ ದೇವತೆಗಳು ಮತ್ತು ಮನುಷ್ಯರು ಬ್ರಹ್ಮಾಂಡಕ್ಕೆ ಒಳ್ಳೆಯದನ್ನು ಮಾಡಿದ ಮೂಲವಾಗಿದೆ ಎಂಬುದನ್ನು ವಿವರಿಸಿದನು.
ವಾಸ್ತವವಾಗಿ ಅವನು ಹೋಮವಿಧಿಗಳಿಗೆ ಸಂಬಂಧಿಸಿದಂತೆ ಘೋಷಿಸಲಾದ ಎಲ್ಲಾ ಮಂತ್ರಗಳು ಮತ್ತು ಬ್ರಾಹ್ಮಣರು ಅವನಂತೆಯೇ ದೇವತೆಗಳನ್ನು ಬಲಪಡಿಸುವ ಪವಿತ್ರ ಬೆಂಕಿಯನ್ನು ಎತ್ತಿ ಹಿಡಿಯುತ್ತಿದ್ದರು. ನಿರೂಪಣೆಯು ತೆರೆದುಕೊಳ್ಳುತ್ತಿದ್ದಂತೆ ಸೃಷ್ಟಿಯಲ್ಲಿ ಬ್ರಾಹ್ಮಣರಿಗೆ ವಿಶೇಷ ಸ್ಥಾನವಿದೆ ಎಂಬುದು ಸ್ಪಷ್ಟವಾಯಿತು. ಅವರು ಎಲ್ಲಾ ಜೀವಿಗಳ ಆತ್ಮಗಳು, ಎಲ್ಲಾ ವಸ್ತುಗಳ ಸೃಷ್ಟಿಕರ್ತರು ಮತ್ತು ಅಸ್ತಿತ್ವದಲ್ಲಿರುವ ವಸ್ತುಗಳೊಂದಿಗೆ ಗುರುತಿಸಬಹುದಾದವರು. ನಾರಾಯಣನ ಬಾಯಿಂದ ಜನಿಸಿದ ಅವರು ದೇವತೆಗಳು ಮತ್ತು ಅಸುರರಿಗಿಂತ ಭಿನ್ನರಾಗಿದ್ದರು, ಏಕೆಂದರೆ ಅವರು ಸ್ವತಃ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವರು. ಕ್ರಿಸ್ತನು ನಿಲ್ಲಿಸಿದನು. ಅವನ ಕಣ್ಣುಗಳು ಕಿಡಿಗೇಡಿತನದ ಸೂಚನೆಯಿಂದ ಹೊಳೆಯುತ್ತಿದ್ದವು. ಆದ್ದರಿಂದ ಓ ಅರ್ಜುನನೇ, ಅಗ್ನಿ ಮತ್ತು ಸೋಮನು ತಮ್ಮ ಮೂಲ ಸ್ವಭಾವದಲ್ಲಿ ಹೇಗೆ ಏಕರೂಪತೆಯನ್ನು ಸಾಧಿಸಿದರು ಎಂಬುದನ್ನು ನೀವು ನೋಡುತ್ತೀರಿ. ಅವರು ಸೃಷ್ಟಿಯ ತತ್ವಗಳನ್ನು ಮೊದಲು ಸಾಕಾರಗೊಳಿಸಿದರು ಮತ್ತು ಇತರ ಎಲ್ಲಾ ಜೀವಿಗಳು ಅವರಿಂದ ಹೊರಹೊಮ್ಮಿದವು ಎಂದು ಹೇಳಿದನು. ಯುದ್ಧದಲ್ಲಿ ದಣಿದ ಯೋಧನು ಕೃಷ್ಣನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನ ಮನಸ್ಸು ಕೃಷ್ಣನ ಮಾತುಗಳ ಭಾರದಿಂದ ಅಲುಗಾಡುತ್ತಿತ್ತು. ಪ್ರಶಾಂತವಾದ ಅರಣ್ಯದಲ್ಲಿ ಸೌನಕನು ಸೌತಿಯನ್ನು ಗೌರವದಿಂದ ನೋಡಿದನು. ನಿಮ್ಮ ಪಠಣವು ನಮ್ಮೆಲ್ಲರನ್ನೂ ವಿಸ್ಮಯಗೊಳಿಸಿದೆ ಎಂದು ಹೇಳಿದನು. ಈ ನಾರಾಯಣನ ಕಥೆಯು ನಿಜಕ್ಕೂ ಉದಾತ್ತವಾಗಿದೆ. ಈ ಕಥೆಯಿಂದ ಸನ್ಯಾಸಿಗಳು ಮಂತ್ರಮುಗ್ಧರಾಗಿದ್ದರು ಮತ್ತು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಅಥವಾ ಪವಿತ್ರ ಜಲಗಳಲ್ಲಿ ಸ್ನಾನ ಮಾಡುವುದಕ್ಕಿಂತ ನಾರಾಯಣನ ಕುರಿತ ಪ್ರವಚನವು ಹೆಚ್ಚಿನ ಅರ್ಹತೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತಿತ್ತು. ಅವರು ಕಥೆಯ ಬಗ್ಗೆ ಯೋಚಿಸುತ್ತಿದ್ದಂತೆ ಸೌನಕನು ಶ್ವೇತದ್ವೀಪಕ್ಕೆ ಸ್ವರ್ಗದ ಋಷಿ ನಾರದನ ಭೇಟಿಯ ಬಗ್ಗೆ ಸೌತಿಯನ್ನು ಕೇಳಿದನು. ದೈವಿಕ ನಾರಾಯಣನನ್ನು ನೋಡಿದ ನಂತರ ನಾರದನನ್ನು ವಿಚಾರಿಸಿದನು. ನಾರ ಮತ್ತು ನಾರಾಯಣ ವಾಸಿಸುತ್ತಿದ್ದ ವಡಾರಿಗೆ ಅವನು ಏಕೆ ಧಾವಿಸಿದನು? ನಾರದನ ಕ್ರಿಯೆಗಳ ಬಗ್ಗೆ ಜನಮೇಜಯನ ಕುತೂಹಲವನ್ನು ವಿವರಿಸುವ ಮೂಲಕ ಸೌತಿಯು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ರಾಜನು ತನ್ನ ಅಜ್ಜನಾಗಿದ್ದ ಬುದ್ಧಿವಂತ ಋಷಿಯಾದ ವ್ಯಾಸನನ್ನು ಹಾವಿನ ಯಜ್ಞದ ಆಚರಣೆಗಳಲ್ಲಿ ವಿರಾಮದ ಸಮಯದಲ್ಲಿ ಹುಡುಕಿದನು. ಜನಮೇಜಯನನು ವ್ಯಾಸನನ್ನು ಕೇಳಿದನು. ಸೌತಿಯು ಬಿಳಿ ದ್ವೀಪದಿಂದ ಹಿಂದಿರುಗಿದ ನಂತರ ನಾರದನು ಏನು ಮಾಡಿದನು? ಅವನು ವಡಾರಿಯಲ್ಲಿ ವಾಸಿಸಿ ನರ ಮತ್ತು ನಾರಾಯಣರೊಂದಿಗೆ ತೊಡಗಿಸಿಕೊಂಡಿದ್ದಾನೆಯೇ ಎಂದು ಕೇಳಿದನು. ಜ್ಞಾನದ ಸಾಗರವಾದ ನಾರಾಯಣನ ಕುರಿತಾದ ಈ ಪ್ರವಚನವನ್ನು ನಾವು ಕೇಳಿದ್ದೇವೆ. ಇದನ್ನು ವಿಶಾಲವಾದ ಭಾರತ ಮಹಾಕಾವ್ಯದಿಂದ ಹೊರತೆಗೆಯಲಾಗಿದೆ. ಇದು ಮಲೆಯ ಪರ್ವತಗಳಿಂದ ಮೊಸರು ಅಥವಾ ಶ್ರೀಗಂಧದ ಮರದಿಂದ ಬೆಣ್ಣೆಯು ಹುಟ್ಟಿದಂತೆ. ಜನಮೇಜಯನು ನಾರದನ ಕ್ರಿಯೆಗಳ ಬಗ್ಗೆ ಸೌತಿಯನ್ನು ಪ್ರಶ್ನಿಸುವುದನ್ನು ಮುಂದುವರೆಸಿದನು. ನಾರದನು ನಾರಾಯಣನನ್ನು ಅನಿರುದ್ಧನ ರೂಪದಲ್ಲಿ ನೋಡಿದನು ಎಂದನು. ಆದರೆ ಅವನು ಮತ್ತೆ ನರ ಮತ್ತು ನಾರಾಯಣ ವಾಸಿಸುತ್ತಿದ್ದ ವಡಾರಿಗೆ ಏಕೆ ಧಾವಿಸಿದನು? ಈ ಪ್ರಯಾಣಕ್ಕೆ ಕಾರಣವೇನು? ಸೌತಿಯು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿದನು. ವೈಶಂಪಾಯನನು ನಿರೂಪಣೆಯನ್ನು ಪಠಿಸಲು ಪ್ರಾರಂಭಿಸಿದಾಗ ಆಶ್ಚರ್ಯದ ಭಾವವು ಗಾಳಿಯನ್ನು ತುಂಬಿತು. ನಾರದರು ಐಲ್ಯಾಂಡ್ಗೆ ಆಗಮಿಸಿದರು. ಅವರು ಹೇಳಿದರು ಮತ್ತು ಬದಲಾಗದ ಹರಿ ನಾರಾಯಣನನ್ನು ನೋಡಿದರು. ಭಯ ಮತ್ತು ಗೌರವದಿಂದ ತುಂಬಿದ ಅವರು ಆ ಪವಿತ್ರ ಸ್ಥಳವನ್ನು ತೊರೆದು ಮೇರು ಪರ್ವತಗಳಿಗೆ ತರಾತುರಿಯಲ್ಲಿ ಹೋದರು. ನಾರದರು ಆಕಾಶವನ್ನು ದಾಟಿ ನಾರ ಮತ್ತು ನಾರಾಯಣ ವಾಸಿಸುತ್ತಿದ್ದ ವಡಾರಿಗೆ ಹೇಗೆ ತಲುಪಿದರು ಎಂಬುದನ್ನು ವೈಶಂಪಾಯನ ವಿವರಿಸಿದ್ದಾನೆ. ನಾರದನು ಸಮೀಪಿಸುತ್ತಿದ್ದಂತೆ ಶ್ರೀವತ್ಸ ಎಂದು ಕರೆಯಲ್ಪಡುವ ಸುಂದರವಾದ ಸುಂಟರ ಗಾಳಿಗಳಿಂದ ಅಲಂಕರಿಸಲ್ಪಟ್ಟ 2 ಪ್ರಕಾಶಮಾನವಾದ ಜೀವಿಗಳನ್ನು ಅವನು ನೋಡಿದನು. ಅವುಗಳ ಮಡಿಕೆಗಳು ಸೂರ್ಯನಂತೆ ಹೊಳೆಯುತ್ತಿದ್ದವು ಮತ್ತು ಅವುಗಳ ಅಂಗೈಗಳು ಹಂಸದ ಪಾದದ ಗುರುತುಗಳನ್ನು ಹೊಂದಿದ್ದವು. ಪ್ರತಿಯೊಂದು ತಮ್ಮ ತೋಳುಗಳ ಮೇಲೆ 4 ಮುಷ್ಕಗಳನ್ನು ಹೊಂದಿದ್ದವು. 60 ಹಲ್ಲುಗಳು ಮತ್ತು 4 ತೋಳುಗಳನ್ನು ಹೊಂದಿದ್ದವು. ಅವರ ಮುಖಗಳು ಸುಂದರವಾಗಿದ್ದವು. ಅವರ ಹಣೆಯು ಅಗಲವಾಗಿತ್ತು
ಮತ್ತು ಅವರ ಧ್ವನಿಗಳು ಗುಡುಗಿನಷ್ಟು ಆರವಾಗಿದ್ದವು. ಈ ಇಬ್ಬರು ದೇವತೆಗಳನ್ನು ನೋಡಿದಾಗ ನಾರದನು ಸಂತೋಷದಿಂದ ತುಂಬಿ ಹೋದನು. ಆತ ಅವರನ್ನು ಗೌರವದಿಂದ ವಂದಿಸಿದನು ಮತ್ತು ಅವರು ಆತನನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಋಷಿಗಳು ಆತನ ಪ್ರಯಾಣದ ಬಗ್ಗೆ ವಿಚಾರಿಸಿದರು ಮತ್ತು ನಾರದನು ನರ ಮತ್ತು ನಾರಾಯಣನ ರೂಪದ ನಡುವಿನ ಹೋಲಿಕೆಯನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿದನು. ಹಿಮಾವತ್ನ ದೂರದ ಪರ್ವತಗಳಲ್ಲಿ ಪರಮದೇವತೆಯಾದ ನಾರಾಯಣನ ಬಗೆಗಿನ ಅಸಲವಾದ ಭಕ್ತಿಗೆ ಹೆಸರುವಾಸಿಯಾಗಿದ್ದ ನರ ಮತ್ತು ನಾರಾಯಣರೆಂಬ ಇಬ್ಬರು ಪೂಜ್ಯ ಋಷಿಗಳು ವಾಸಿಸುತ್ತಿದ್ದರು. ಅವರ ಕಠಿಣ ತಪಸ್ಸು ಮತ್ತು ಅಸಲವಾದ ಸಂಕಲ್ಪವು ಅವರಿಗೆ ಆದಿ ಕಮಲದಿಂದ ಜನಿಸಿದ ಬ್ರಹ್ಮನಿಂದಲೇ ಅತ್ಯುನ್ನತ ಪ್ರಶಂಸೆಯನ್ನು ಗಳಿಸಿತ್ತು. ಒಂದು ದಿನ ಅವರು ಚಿಂತನೆಯಲ್ಲಿ ಕುಳಿತಿದ್ದಾಗ ಅವರು ದಿವ್ಯ ಋಷಿ ನಾರದನನ್ನು ಉದ್ದೇಶಿಸಿ, ಓ ನಾರದನೇ, ನೀನು ಅತ್ಯುನ್ನತ ಪ್ರಶಂಸೆಗೆ ಅರ್ಹನಾಗಿದ್ದೀಯಾ. ನೀನು ಅನಿರುದ್ಧನ ರೂಪದಲ್ಲಿ ನಾರಾಯಣನನ್ನು ಕಂಡೆ, ಬೇರೆ ಯಾರೂ ಅವನನ್ನು ನೋಡಲಾಗಲಿಲ್ಲ. ಬ್ರಹ್ಮನೂ ಸಹ ಪುರುಷರಲ್ಲಿ ಅಗ್ರಗಣ್ಯನು ಅಪ್ರಕಟಿತ ಮೂಲವನ್ನು ಹೊಂದಿದ್ದಾನೆ ಮತ್ತು ಕಾಣಿಸಿಕೊಳ್ಳಲು ಅಸಮರ್ಥನಾಗಿದ್ದಾನೆ ಎಂದು ಹೇಳಿದರು. ನರ ಮತ್ತು ನಾರಾಯಣರು ನಾರಾಯಣನ ಸದ್ಗುಣಗಳನ್ನು ಸಾರಿಸುವುದನ್ನು ಮುಂದುವರೆಸಿದರು. ತಮ್ಮನ್ನು ಹೊರತುಪಡಿಸಿ ಪರಮಾತ್ಮನು ತಪಸ್ಸಿನಲ್ಲಿ ತೊಡಗಿರುವ ಪ್ರದೇಶವನ್ನು ಯಾರೂ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ವಿವರಿಸಿದರು. ಕ್ಷಮೆ ಎಂಬ ಗುಣವು ನಾರಾಯಣನಿಂದ ಹೇಗೆ ಹುಟ್ಟಿಕೊಂಡಿತು, ಭೂಮಿಯೊಂದಿಗೆ ತನ್ನನ್ನು ತಾನು ಜೋಡಿಸಿಕೊಂಡಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ರಸ ರುಚಿ ಗುಣವು ಅವನಿಂದ ಹುಟ್ಟಿಕೊಂಡಿತು, ನೀರಿನಿಂದ ತನ್ನನ್ನು ತಾನು ಜೋಡಿಸಿಕೊಂಡಿತು. ಮತ್ತು ಹೀಗೆ ಅವರು ಮಾತನಾಡುವಾಗ ನಾರಾಯಣನಿಗೆ ಹೋಗುವ ಮಾರ್ಗವು ಶುಭ ಮತ್ತು ಸಂತೋಷದಿಂದ ತುಂಬಿದೆ ಎಂದು ಅವರು ಬಹಿರಂಗಪಡಿಸಿದರು. ಈ ಮಾರ್ಗದಲ್ಲಿ ನಡೆದವರು ಅದೃಶ್ಯವಾಗುತ್ತಾರೆ, ಪರಮಾಣುಗಳಾಗಿ ಕಡಿಮೆಯಾಗುತ್ತಾರೆ ಮತ್ತು ನಂತರ ಅನಿರುದ್ಧನ ರೂಪವನ್ನು ಪ್ರವೇಶಿಸುತ್ತಾರೆ. ಎಲ್ಲ ಭೌತಿಕ ಗುಣಲಕ್ಷಣಗಳನ್ನು ಕಳೆದುಕೊಂಡು ಅವರು ಮನಸ್ಸು ಮಾತ್ರವಾಗಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಪ್ರದ್ಯುಮ್ನವನ್ನು ಪ್ರವೇಶಿಸುತ್ತಾರೆ. ಕ್ಷೇತ್ರಜ್ಞ ಎಂದು ಕರೆಯಲ್ಪಡುವ ವಾಸುದೇವನು ಬ್ರಹ್ಮಾಂಡದ ಎಲ್ಲಾ ವಸ್ತುಗಳ ವಾಸಸ್ಥಾನ ಅಥವಾ ಮೂಲ ಆಶ್ರಯ ಎಂದು ನರ ಮತ್ತು ನಾರಾಯಣರು ಬಹಿರಂಗಪಡಿಸಿದರು. ಅವರ ಮನಸ್ಸುಗಳು ಕೇಂದ್ರೀಕೃತವಾಗಿದ್ದವು, ಸಂಯಮವನ್ನು ಗಮನಿಸುತ್ತಿದ್ದವು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತಿದ್ದವು ಮತ್ತು ಒಬ್ಬರಿಗೆ ಸಮರ್ಪಿಸಿಕೊಂಡಿದ್ದವು. ವಾಸುದೇವನನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾದವು. ಅವರು ಮಾತನಾಡುವಾಗ ದಿವ್ಯ ಋಷಿ ನಾರದನು ಗೌರವದಿಂದ ಅವನ ಕೈಗಳನ್ನು ಜೋಡಿಸಿದನು ಮತ್ತು ನಾರಾಯಣನಿಗೆ ಸಂಪೂರ್ಣವಾಗಿ ಸಮರ್ಪಿತನಾದನು. ಅವನು ನಾರಾಯಣನು ಅನುಮೋದಿಸಿದ ಪವಿತ್ರ ಮಂತ್ರಗಳನ್ನು ಪಠಿಸಲು, ಪರಮಾತ್ಮನನ್ನು ಪೂಜಿಸಲು ಮತ್ತು ಧರ್ಮದ ಮನೆಯಲ್ಲಿ ಜನಿಸಿದ ನರ ಮತ್ತು ನಾರಾಯಣರನ್ನು ಆರಾಧಿಸಲು ಮಾನಸಿಕವಾಗಿ ತನ್ನ ಸಮಯವನ್ನು ಬಳಸಿಕೊಂಡನು. 1000 ವರ್ಷಗಳ ಕಾಲ ಆಕಾಶಕಾಯಗಳ ಮಾನದಂಡದಿಂದ ಅಳೆಯಲಾದಂತೆ ನಾರದನು ಹಿಮಾವತ ಎದೆಯ ಮೇಲೆ ಒಡಾರಿಗೆಂಬ ಆಶ್ರಯದಲ್ಲಿ ವಾಸಿಸುತ್ತಿದ್ದನು. ಈ ಸಮಯದಲ್ಲಿ ಅವನು ದೇವತೆಗಳು ಮತ್ತು ಪಿತೃಗಳ ಪೂರ್ವಜರು ಗೌರವಾರ್ಥವಾಗಿ ವಿಧಿಗಳು ಮತ್ತು ಆಚರಣೆಗಳನ್ನು ನಡೆಸುತ್ತಿದ್ದನು. ಒಂದು ದಿನ ಈ ಆಚರಣೆಗಳನ್ನು ಮಾಡುವಾಗ ನಾರದನನ್ನು ಸಂಪರ್ಕಿಸಿದ ನಾರನು, ಓ ಪುನರುಜ್ಜೀವನಗೊಂಡ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರೇ, ನೀವು ಯಾರನ್ನು ಪೂಜಿಸುತ್ತೀರಿ? ಆ ವಿಧಿಗಳಲ್ಲಿ ನೀವು ಬಯಸುವ ಫಲವೇನು ಎಂದು ಕೇಳಿದನು. ದೇವತೆಗಳ ಗೌರವಾರ್ಥ ಈ ವಿಧಿಗಳ ಮೂಲಕ ಶಾಶ್ವತ ಮತ್ತು ಬದಲಾಗದ ವಿಷ್ಣುವನ್ನು ಪೂಜಿಸಲು ತನಗೆ ಸೂಚನೆ ನೀಡಲಾಗಿತ್ತು ಎಂದು ನಾರದನು ವಿವರಿಸಿದವೆಲ್ಲ ಲೋಕಗಳ ಪಿತಾಮಹನಾದ ಬ್ರಹ್ಮನು ತನ್ನ ಉದಯವನ್ನು ನಾರಾಯಣನಿಂದ ಪಡೆದಿದ್ದಾನೆ ಎಂದು ಆತ ಬಹಿರಂಗಪಡಿಸಿದನು. ಆ ಬ್ರಹ್ಮನು ಹರ್ಷೋದ್ಗಾರದಿಂದ ತುಂಬಿದ್ದನು. ಎತ್ತರದ ಮರಗಳಿಂದ ಸುತ್ತುವರಿದ ಕಾಡಿನ ಹೊದಿಕೆಯೊಂದರಲ್ಲಿ ನರ ಮತ್ತು ನಾರಾಯಣರು ತಮ್ಮೊಂದಿಗೆ ಯುಗಗಳ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾಗ ಋಷಿ ನಾರದರು ಉತ್ಸಾಹಭರಿತ ಗಮನದಲ್ಲಿ ಕುಳಿತಿದ್ದರು. ಅವರ ಮಾತುಗಳು ಜೇನುತುಪ್ಪದ ಮಕರಂದದಂತೆ ತೊಟ್ಟಿಕ್ಕಿದವು. ಅವರ ಹೃದಯವನ್ನು ಪರಮಾತ್ಮನ ಭಕ್ತಿಯಿಂದ ತುಂಬಿದವು
1000 ವರ್ಷಗಳ ಕಾಲ ಅವರು ಅವರ ಆಶ್ರಯ ಸ್ಥಾನವಾದ ವಾಡಾಯಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅಪರಿವರ್ತನೀಯ ಹರಿ ವಾಸಿಸುತ್ತಿದ್ದರು. ನಾರಾಯಣನ ಕುರಿತಾದ ಅತ್ಯುತ್ತಮ ಪ್ರವಚನದಿಂದ ದಿವ್ಯ ವಿಷಯ ಆತ್ಮವು ಶುದ್ಧವಾಯಿತು ಮತ್ತು ಅವನು ತನ್ನೊಳಗಿನ ಪವಿತ್ರ ಜ್ಞಾನವನ್ನು ಹೊತ್ತುಕೊಂಡು ಹಿಮಾವತ್ ನದಿಯ ಮೇಲೆ ತನ್ನ ಸ್ವಂತ ಆಶ್ರಯಕ್ಕೆ ಮರಳಿದನು. ಪಾಂಡವರ ಪ್ರಸಿದ್ಧ ವಂಶದಲ್ಲಿ ಜನಿಸಿದರುವ ರಾಜನೊಂದಿಗೆ ಮಾತನಾಡುವಾಗ ನಾರದನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ನೀನು ಮಹಾನ್ ವೀರರ ವಂಶಸ್ಥ ಎಂದು ಅವರು ಹೇಳಿದರು ಮತ್ತು ನಿನ್ನ ಶಕ್ತಿಯು ಮಿತಿಯಿಲ್ಲದದು. ಮೊದಲಿನಿಂದಲೂ ನಾರಾಯಣನ ಈ ಪ್ರವಚನವನ್ನು ಕೇಳಿದ ನಂತರ ನೀನು ನಿನ್ನ ಎಲ್ಲಾ ಪಾಪಗಳಿಂದ ಶುದ್ಧನಾಗಿದ್ದೀಯಾ ಮತ್ತು ನಿನ್ನ ಆತ್ಮವು ಪವಿತ್ರವಾಗಿದೆ. ನಾರದನ ಮಾತು ಮುಂದುವರೆದಂತೆ ರಾಜನ ಹೃದಯವು ಗೌರವದಿಂದ ಉಬ್ಬಿಕೊಂಡಿತು. ಸರ್ವೋಚ್ಚ ದೇವತೆಯಾದ ನಾರಾಯಣನನ್ನು ದ್ವೇಷಿಸುವವನು ಅವನನ್ನು ಪ್ರೀತಿಸುವ ಮತ್ತು ಗೌರವಿಸುವ ಬದಲು ಶಾಶ್ವತವಾಗಿ ನರಕಕ್ಕೆ ಮುಳುಗುತ್ತಾನೆ. ಎಲ್ಲಾ ಜೀವಿಗಳ ಆತ್ಮವಾದ ವಿಷ್ಣುವನ್ನು ಹೇಗೆ ದ್ವೇಷಿಸಬಹುದು? ಹಾಗೆ ಮಾಡುವಾಗ ಒಬ್ಬನು ತನ್ನನ್ನು ತಾನೇ ದ್ವೇಷಿಸಿಕೊಳ್ಳುತ್ತಾನೆ. ನಾರಾಯಣನ ಮಹಿಮೆಯ ಬಗ್ಗೆ ಈ ಪ್ರವಚನವನ್ನು ಅವನಿಗೆ ಓದಿದ್ದ ಋಷಿ ವ್ಯಾಸನ ಬಗ್ಗೆ ಮಾತನಾಡುವಾಗ ನಾರದನ ಕಣ್ಣುಗಳು ಹೊಳೆಯುತ್ತಿದ್ದವು. ಈ ಪಂಥವು ಅದರ ನಿಗೂಢತೆಗಳು ಮತ್ತು ಅಮೂರ್ತ ವಿವರಗಳೊಂದಿಗೆ ನಾರದನು ವಿವರಿಸಿದನು. ನಾನು ಸ್ವತಃ ಬ್ರಹ್ಮಾಂಡದ ಒಡೆಯನಾದ ನಾರಾಯಣನಿಂದ ಪಡೆದಿದ್ದೇನೆ. ಅವನು ರಾಜನಿಗೆ ಹರಿಗೀತೆಯಲ್ಲಿಯೂ ಸಹ ಈ ಮಹಾನ್ ಪಂಥದ ನಿಯಮಗಳನ್ನು ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದಾನೆ ಎಂದು ಹೇಳಿದನು. ದ್ವೀಪದಲ್ಲಿ ಜನಿಸಿದ ಕೃಷ್ಣವ್ಯಾಸ ಎಂದು ಕರೆಯಲ್ಪಡುವ ಭೂಮಿಯಲ್ಲಿ ನಾರಾಯಣನಾಗಿದ್ದನು ಮತ್ತು ಮಹಾಭಾರತವನ್ನು ಸಂಕಲಿಸಿದ್ದು ಅವನೇ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಸೌತಿಯು ಕಥೆಯನ್ನು ಕೈಗೆತ್ತಿಕೊಂಡನು. ಅತ್ಯುತ್ತಮ ರಾಜರು ಅವನು ಹೇಳಿದನು. ಈ ಮಹಾನ್ ಪ್ರವಚನವನ್ನು ಕೇಳಿದ ನಂತರ ಅವನ ಮಹಾನ್ ತ್ಯಾಗವನ್ನು ಪೂರ್ಣಗೊಳಿಸಲು ಸುಗ್ರೀವಾಜ್ಞೆಯಲ್ಲಿ ನಿಗದಿಪಡಿಸಲಾದ ಎಲ್ಲಾ ಆಚರಣೆಗಳನ್ನು ಪ್ರಾರಂಭಿಸಿದನು. ನಾರದ ಮತ್ತು ಸೌತಿಯ ಬುದ್ಧಿವಂತ ಮಾತುಗಳಿಂದ ರಾಜನ ಸಂಕಲ್ಪವು ಬಲಗೊಂಡಿತು ಮತ್ತು ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಅವನು ಕುದುರೆ ತ್ಯಾಗವನ್ನು ಮಾಡಲು ಪ್ರಾರಂಭಿಸಿದನು. ಆಚರಣೆಯು ಮುಂದುವರೆದಂತೆ ಸೌತಿಯು ಕಥೆಯನ್ನು ಹೇಳುವುದನ್ನು ಮುಂದುವರಿಸಿದನು. ಮೊದಲು ಅವನು ಹೇಳಿದನು, ನಾರದನು ಈ ಪ್ರವಚನವನ್ನು ನನ್ನ ಗುರುಗಳಿಗೆ ಅನೇಕ ಋಷಿಗಳು ಮತ್ತು ಪಾಂಡುವಿನ ಪುತ್ರರು ಹಾಗೆಯೇ ಕೃಷ್ಣ ಮತ್ತು ಭೀಷ್ಮನ ಮಾತುಗಳನ್ನು ಕೇಳಿದಾಗ ಓದಿದ್ದನ್ನು. ಎಲ್ಲಾ ಋಷಿಗಳ ಮತ್ತು 3 ಲೋಕಗಳ ಅಧಿಪತಿಯಾದ ಪರಮದೇವತೆಯಾದ ನಾರಾಯಣನು ಸ್ವತಃ ಭೂಮಿಯ ಆಶ್ರಯದಾತನಾಗಿದ್ದನು. ಅವನು ಶ್ರುತಿಗಳ ಮತ್ತು ನಮ್ರತೆಯ ಆಶ್ರಯದಾತನಾಗಿದ್ದನು ಮತ್ತು ಅವರ ಗುಣಲಕ್ಷಣಗಳು ಅಪರಿಮಿತವಾಗಿದ್ದವು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದ. ರಾಜ ಜನಮೇಜಯನು ತನ್ನ ಪೂಜ್ಯ ಋಷಿಯಾದ ವೈಶಂಪಾಯನನೊಂದಿಗೆ ಆನವಾದ ಚಿಂತನೆಯಲ್ಲಿ ಕುಳಿತಾಗ ಸೂರ್ಯನು ದಿಗಂತದ ಮೇಲೆ ಉದಯಿಸಿದನು. ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಓ ಬುದ್ಧಿವಂತನೇ, ನಾನು ಪರಮ ಆತ್ಮದ ದೈವಿಕ ವೈಭವವನ್ನು ಮತ್ತು ಧರ್ಮದ ಮನೆಯಲ್ಲಿನಾದ ಮತ್ತು ನಾರಾಯಣನ ಜನನವನ್ನು ಕೇಳಿದ್ದೇನೆ. ಮುಳುಗಿದ ಭೂಮಿಯನ್ನು ಮೇಲಕ್ಕೆತ್ತಲು ಪರಮದೇವತೆಯೆಂದು ಭಾವಿಸಿದ ಪ್ರಬಲ ಬರಾಹದಿಂದ ಪಿಂಡವು ಹುಟ್ಟಿದ ಬಗ್ಗೆಯೂ ನಾನು ಕೇಳಿದ್ದೇನೆ. ಹೇ ಶ್ರೇಷ್ಠ ಪುರುಷರೇ, ನನಗೆ ತಿಳಿಸಿ, ಹರಿ ಯಾವ ಕಾರಣಕ್ಕಾಗಿ ಕುದುರೆ ತಲೆಯನ್ನು ಹೊಂದಿದ್ದ ಆ ಪ್ರಬಲ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಯಾವ ಸೃಷ್ಟಿಕರ್ತನಾದ ಬ್ರಹ್ಮನು ಮಹಾ ಉತ್ತರ ಸಾಗರದ ತೀರದಲ್ಲಿ ನೋಡಿದನು. ಒಂದು ಪ್ರಾಚೀನ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದಾಗ ಅದು ತಲೆಮಾರುಗಳ ಮೂಲಕ ಹಾದು ಹೋಗಿತ್ತು. ಓ ರಾಜನೇ, ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ವಸ್ತುಗಳು 5 ಮೂಲ ಅಂಶಗಳ ಸಂಯೋಜನೆಯ ಫಲಿತಾಂಶವಾಗಿದೆ. ಇದು ಪರಮಾತ್ಮನ ಬುದ್ಧಿವಂತಿಕೆಯಿಂದ ಕೂಡಿದೆ. ಅನಂತತೆಯಿಂದ ಕೂಡಿದ ಪ್ರಬಲ ನಾರಾಯಣನು ಬ್ರಹ್ಮಾಂಡದ ಸರ್ವೋಚ್ಚ ದೇವರು ಮತ್ತು ಸೃಷ್ಟಿಕರ್ತನಾಗಿದ್ದಾನೆ. ಅವನು ಎಲ್ಲದರ ಆಂತರಿಕ ಆತ್ಮ ಮತ್ತು ವರಗಳನ್ನು ನೀಡುವವನಾಗಿದ್ದಾನೆ. ವೈಶಂಪಾಯನನು ಮಾತನಾಡುತ್ತಿದ್ದಂತೆಯೇ ರಾಜನ ಮನಸ್ಸು ತನ್ನ ಸ್ವಂತ ಅನುಭವಗಳಿಗೆ ತಿರುಗಿತು. ಅವನು ಒಮ್ಮೆ
ವೈಶಾಂಪಾಯನನನ್ನು ಅಶ್ವತಲೆ ಹೊಂದಿರುವ ವಿಷ್ಣುವಿನ ಪ್ರಬಲ ರೂಪದ ಬಗ್ಗೆ ಕೇಳಿದನು. ಅದನ್ನು ಬ್ರಹ್ಮನು ದೊಡ್ಡ ಉತ್ತರ ಸಾಗರದ ತೀರದಲ್ಲಿ ನೋಡಿದನು. ರಾಜನ ಕುತೂಹಲವು ಅವನ ಮೇಲೆ ಮೇಲುಗೈ ಸಾಧಿಸಿತು ಮತ್ತು ಅವನು ಮತ್ತೆ ಕೇಳಿದನು, ಹೇ ಅತ್ಯುತ್ತಮ ಪುರುಷರೇ, ನನಗೆ ತಿಳಿಸಿ, ಹರಿ ಕುದುರ್ ತಲೆಯನ್ನು ಹೊಂದಿದ ಆ ಪ್ರಬಲ ರೂಪದಲ್ಲಿ ಏಕೆ ಕಾಣಿಸಿಕೊಂಡನು? ಆಯ್ದ ಕೆಲವರಿಗೆ ಮಾತ್ರ ತಿಳಿದಿರುವ ಒಂದು ರಹಸ್ಯವನ್ನು ತನ್ನ ಬಳಿ ಇಟ್ಟುಕೊಂಡಿರುವಂತೆ ವೈಶಾಂಪಾಯನನು ಗೊತ್ತಿದ್ದು ನಕ್ಕನು ಸೃಷ್ಟಿಯ ಪ್ರಾಚೀನ ಕಥೆಯೊಂದನ್ನು ವಿವರಿಸಲು ಪ್ರಾರಂಭಿಸಿದನು. ಅದು ಆದಿ ಕತ್ತಲೆಯಿಂದ ಬ್ರಹ್ಮನ ಜನನದ ಬಗ್ಗೆ ಹೇಳುತ್ತದೆ. ಕತ್ತಲೆಯು ಆದಿ ಮತ್ತು ಅಮರತ್ವದಿಂದ ತುಂಬಿದೆ ಎಂದು ವೈಶಾಂಪಾಯನನು ಹೇಳಿದನು. ಆದಿ ಕತ್ತಲೆಯಿಂದ ಉದ್ಭವಿಸುವ ಬ್ರಹ್ಮನು ತನ್ನ ಸ್ವಂತ ಶಕ್ತಿಯಿಂದ ಬ್ರಹ್ಮಾಂಡದ ಕಲ್ಪನೆಗೆ ಬೆಳೆಯುತ್ತಾನೆ ಮತ್ತು ಪುರುಷನ ರೂಪವನ್ನು ಪಡೆದುಕೊಳ್ಳುತ್ತಾನೆ. ವೈಶಾಂಪಾಯನನು ಮಾತನಾಡುವುದನ್ನು ಮುಂದುವರಿಸಿದಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಕಮಲದ ದಳಗಳಂತಹ ಕಣ್ಣುಗಳನ್ನು ಹೊಂದಿದ್ದ ಬ್ರಹ್ಮನು ಅನಿರುದ್ಧನ ಹೊಕ್ಕುಳದಿಂದ ಹೊರಹೊಮ್ಮಿದ ಕಮಲದೊಳಗೆ ಹೇಗೆ ಜನಿಸಿದನು ಎಂಬುದನ್ನು ಋಷಿ ವಿವರಿಸುತ್ತಿದ್ದಂತೆ ಅವನು ಶ್ರದ್ಧೆಯಿಂದ ಆಲಿಸಿದನು. ಆ ಕಮಲದ ಮೇಲೆ ಕುಳಿತ ಬ್ರಹ್ಮನು ಎಲ್ಲಾ ದಿಕ್ಕುಗಳಲ್ಲಿ ಹರಡಿದ ನೀರನ್ನು ನೋಡಿದನು ಮತ್ತು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು. ಆದರೆ ಬ್ರಹ್ಮನ ಸಂತೋಷವೂ ಅಲ್ಪಕಾಲಿಕವಾಗಿತ್ತು, ಏಕೆಂದರೆ ತನ್ನ ಸೃಷ್ಟಿಗಳಿಗೆ 2 ಶಕ್ತಿಶಾಲಿ ದೈತ್ಯರಾದ ಮಧು ಮತ್ತು ಕೈಟಬರಿಂದ ಅಪಾಯವಿದೆ ಎಂದು ಅವನು ಶೀಘ್ರದಲ್ಲೇ ಅರಿತುಕೊಂಡನು. ಈ ಅಸುರರು ಬ್ರಹ್ಮನ ಅತಿದೊಡ್ಡ ಶಕ್ತಿ ಮತ್ತು ಆಶ್ರಯವಾಗಿದ್ದ 4 ವೇದಗಳನ್ನು ವಶಪಡಿಸಿಕೊಂಡಿದ್ದರು. ವೈಶಾಂಪಾಯನನು ಬ್ರಹ್ಮನ ಕೃತಿಯನ್ನು ವಿವರಿಸಿದಾಗ ರಾಜನ ಹೃದಯವು ಸಹಾನುಭೂತಿಯಿಂದ ಉಬ್ಬಿಕೊಂಡಿತು. ರಾಜ ಜನಮೇಜಯನನ್ನು ತನ್ನ ಪೂಜ್ಯ ಗುರುವಾದ ವೈಶಾಂಪಾಯನನಿಂದ ಭಕ್ತಿಯ ಕಥೆಯನ್ನು ಕೇಳಲು ಉತ್ಸುಕನಾಗಿ ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಸೂರ್ಯನು ಭೂಮಿಯ ಮೇಲೆ ಏಳಲೇ ಇಲ್ಲ. ಪ್ರಿಯ ವೈಶಾಂಪಾಯನನೇ, ನನಗೆ ಹೇಳು, ಒಬ್ಬನು ಹೇಗೆ ಅತ್ಯುನ್ನತ ಮಟ್ಟವನ್ನು ಸಾಧಿಸುತ್ತಾನೆ? ಜ್ಞಾನಕ್ಕಿಂತ ಶ್ರೇಷ್ಠವೆಂದು ತೋರುವ ಈ ಭಕ್ತಿಯ ಧರ್ಮ ಯಾವುದು ಎಂದು ಕೇಳಿದನು. ದೇವತೆಗಳು ಮತ್ತು ಋಷಿಗಳು ಮನುಷ್ಯರ ನಡುವೆ ನಡೆಯುತ್ತಿದ್ದ ಪ್ರಾಚೀನ ಕಾಲದ ಕಥೆಯೊಂದನ್ನು ತಾನು ಆರಂಭಿಸಲು ಹೊರಟಿದ್ದೇನೆಂದು ತಿಳಿದ ವೈಶಾಂಪಾಯನನು ಮುಗುಳ್ನಕ್ಕನು. ಋಷಿಮುನಿಗಳ ನಡುವೆ ಭಕ್ತಿಯ ಸ್ವರೂಪವನ್ನು ವಿವರಿಸಿದ ಸ್ವತಃ ಆ ಪವಿತ್ರನ ಮಾತುಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಪ್ರಾರಂಭಿಸಿದನು. ಇಂದಿನ ದಿನಗಳಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ನಾರಾಯಣನ ಮನಸ್ಸಿನಿಂದ ಜನಿಸಿದಾಗ ಪರಮ ಪ್ರಭುವು ಇದೇ ಧರ್ಮದ ಪ್ರಕಾರ ತನ್ನ ದೈವ ಮತ್ತು ಪೈತ್ರ ವಿಧಿಗಳನ್ನು ನೆರವೇರಿಸಿದನು. ನೀರಿನ ನೊಣವನ್ನು ಅವಲಂಬಿಸಿದ ಋಷಿಗಳು ಅದನ್ನು ನಾರಾಯಣನಿಂದ ಪಡೆದರು ಮತ್ತು ವೈಖಾನರು ಸೋಮ ಮತ್ತು ರುದ್ರರೂ ಸಹ ಪಡೆದರು ಎಂದು ವೈಶಾಂಪಾಯನನು ಹೇಳಿದನು. ವೈಶಾಂಪಾಯನನು ಮಾತನಾಡುತ್ತಿದ್ದಂತೆ ಬ್ರಹ್ಮಾಂಡದಿಂದ ಕಣ್ಮರೆಯಾದ ನಂತರ ಬ್ರಹ್ಮನು ಸೋಮನಿಂದ ಭಕ್ತಿಯ ಧರ್ಮವನ್ನು ಪಡೆದಾಗ ದೃಶ್ಯವು ದೂರದ ಯುಗಕ್ಕೆ ಸ್ಥಳಾಂತರಗೊಂಡಿತು. ಈ ಪವಿತ್ರ ಆರಾಧನೆಯನ್ನು ಅಜ್ಜಿಯು ರುದ್ರನಿಗೆ ನೀಡಿದನು. ಅವರು ಅದನ್ನು ತಮ್ಮ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾದ ಋಷಿಗಳಾದ ವಾಲ್ಮೀಕಿಯರಿಗೆ ತಿಳಿಸಿದರು. ಕದಲೆ ನಾರಾಯಣನ ಭ್ರಮೆಯು ಶೀಘ್ರದಲ್ಲೇ ಈ ಪಂಥವು ಮತ್ತೊಮ್ಮೆ ಕಣ್ಮರೆಯಾಗಲು ಕಾರಣವಾಯಿತು. ಬ್ರಹ್ಮನ ನಂತರದ ಜನನದಲ್ಲಿ ಅವನು ನಾರಾಯಣನ ಕಿವಿಯಿಂದ ಹೊರಬಂದಾಗ ಧರ್ಮವು ಮತ್ತೆ ಕಾಣಿಸಿಕೊಂಡಿತು. ಋಷಿ ಸುಪರ್ಣನು ಅದನ್ನು ಪಡೆದು ದಿನಕ್ಕೆ 3 ಬಾರಿ ಪಠಿಸಿದನು. ಅದರ ಹೆಸರನ್ನು ತ್ರಿಶೂರ್ಪಣ ಎಂದು ಗಳಿಸಿದನು. ಕಥೆಯು ಮುಂದುವರಿಯಿತು. ಗಾಳಿಯ ದೇವರು ಯಜ್ಞದ ಅರ್ಪಣೆಗಳ ಮೇಲೆ ಬದುಕುಳಿದ ಋಷಿಗಳಿಗೆ ಆರಾಧನೆಯನ್ನು ಸಂವಹಿಸುತ್ತಾನೆ ಮತ್ತು ಮಹಾಸಾಗರವು ಅದನ್ನು ನಾರಾಯಣನ ಸಾಮ್ರಾಜ್ಯಕ್ಕೆ ಹೀರಿಕೊಳ್ಳುತ್ತದೆ. ಮತ್ತು ಆದ್ದರಿಂದ ಪ್ರತಿ ಕಲ್ಪದಲ್ಲಿ ಭಕ್ತಿಯ ಧರ್ಮವು ಮತ್ತೆ ಕಾಣಿಸಿಕೊಂಡಿತು. ಮತ್ತೆ ಕಣ್ಮರೆಯಾಗುವವರೆಗೆ ಬ್ರಹ್ಮನ ಅಂತಿಮ ಜನ್ಮದಲ್ಲಿ ಅವನು ನಾರಾಯಣನ ಮೂಗಿನಿಂದ ಹೊರಬಂದಾಗ ಪರಮಾತ್ಮನು ಸ್ವತಃ ಬ್ರಹ್ಮನ ಸಮ್ಮುಖದಲ್ಲಿ
ಈ ಪವಿತ್ರ ಆರಾಧನೆಯನ್ನು ಹಾಡಿದನು. ಬ್ರಹ್ಮನ ಮಗನಾದ ಸನತ್ಕುಮಾರನು ಅದನ್ನು ಅಧ್ಯಯನ ಮಾಡಿದನು. ಮತ್ತು ಹೀಗೆ ಈ ಚಕ್ರವು ಮುಂದುವರಿಯಿತು. ಜನಮೇಜಯನ ಮಾತುಗಳನ್ನು ಜನಮೇಜಯನು ಶ್ರದ್ಧೆಯಿಂದ ಆಲಿಸಿದನು. ಅವನ ಅನುಮಾನಗಳು ವೈಶಂಪಾಯನನ ಮಾತುಗಳಿಂದ ದೂರವಾದವು. ಇದು ಪ್ರಾಚೀನ ಬುದ್ಧಿವಂತಿಕೆಯ ಕತೆ ಎಂದು ಅವನು ಹೇಳಿದನು. ಯುಗಯುಗಗಳಿಂದ ಹಾದು ಹೋಗಿರುವ ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದೆಯೋ ರಾಜನೇ? ಭಕ್ತಿಯ ಧರ್ಮವು ಜ್ಞಾನಕ್ಕಿಂತ ನಿಜವಾಗಿಯೂ ಶ್ರೇಷ್ಠವಾಗಿದೆ. ಇದು ಸಮರ್ಪಣೆ ಮತ್ತು ಭಕ್ತಿಯ ಅಗತ್ಯವಿರುವ ಮಾರ್ಗವಾಗಿದೆ. ಆದರೆ ಅದನ್ನು ಅನುಸರಿಸುವವರಿಗೆ ಅತ್ಯುನ್ನತವಾದ ಪ್ರತಿಫಲವನ್ನು ನೀಡಲಾಗುತ್ತದೆ. ನಾರಾಯಣನೊಂದಿಗೆ ಐಕ್ಯ. ಕಲಿಕೆಯ ಭವ್ಯವಾದ ಸಭಾಂಗಣಗಳಲ್ಲಿ ಜ್ಞಾನಕ್ಕಾಗಿ ತೀರಿಸಲಾಗದ ಬಾಯಾರಿಕೆ ಹೊಂದಿರುವ ಯುವ ರಾಜಕುಮಾರ ಜನಮೇಜಯನೊಬ್ಬನು ತನ್ನ ಪೂಜ್ಯ ಗುರುವಾದ ವೈಶಂಪಾಯನನ ಸಲಹೆಯನ್ನು ಕೇಳಿದನು. ಓ ಬುದ್ಧಿವಂತನೇ, ಸಾಂಖ್ಯ ಪದ್ಧತಿ, ಪಂಚರಾತ್ರ ಗಂಧಗಳು ಮತ್ತು ಆರಣ್ಯ ವೇದಗಳು, ಜ್ಞಾನೋದಯದ ಈ ವಿಭಿನ್ನ ಮಾರ್ಗಗಳು ಇವೆಲ್ಲವೂ ಒಂದೇ ರೀತಿಯ ಜೀವನ ವಿಧಾನವನ್ನು ಕಲಿಸುತ್ತವೆಯೇ, ಅಥವಾ ಅವರ ಬೋಧನೆಗಳು ಒಂದಕ್ಕೊಂದು ಭಿನ್ನವಾಗಿದೆಯೇ ಎಂದು ಜನಮೇಜಯನನ್ನು ಕೇಳಿದನು. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳನ್ನು ಹೊಂದಿದ್ದ ವೈಶಂಪಾಯನನು ಮಾತನಾಡಲು ಪ್ರಾರಂಭಿಸಿದನು. ಕತ್ತಲನ್ನು ಹೋಗಲಾಡಿಸುವ ಮತ್ತು ದ್ವೀಪವೊಂದರಲ್ಲಿ ಪರಾಶರನಿಗೆ ಸತ್ಯವತಿ ಹೆತ್ತ ಆ ಮಹಾನ್ವೇಷಿಗೆ ನಾನು ತಲೆಬಾಗುತ್ತೇನೆ. ಆತನಿಗೆ ಅಪಾರ ಜ್ಞಾನ ಮತ್ತು ಆತ್ಮದ ಔದಾರ್ಯವಿದೆ. ಆತನು ನಾರಾಯಣನ 6ನೇ ರೂಪವಾದ ಬ್ರಹ್ಮನ ಮೂಲ ಮತ್ತು ಯೋಗದ ಶಕ್ತಿಯಿಂದ ಕೂಡಿದ ಋಷಿಗಳಲ್ಲಿ ಅಗ್ರಗಣ್ಯನೆಂದು ವಿದ್ವಾಂಸರು ಹೇಳುತ್ತಾರೆ. ಜನಮೇಜಯನ ಕುತೂಹಲ ಕೆರಳಿಸಿತು. ಓ ಪುನರ್ಜನ್ಮ ಪಡೆದ ಅತ್ಯುತ್ತಮ ವ್ಯಕ್ತಿಗಳೇ, ವಸಿಷ್ಠನಿಗೆ ಶಕ್ತಿ ಎಂಬ ಮಗನಿದ್ದನು. ಅವನಿಗೆ ಪರಾಶರನು ಜನಿಸಿದನು. ಅವನು ಕೃಷ್ಣನನ್ನು ಪಡೆದನು. ಮತ್ತು ಈಗ ನೀವು ವ್ಯಾಸನು ನಾರಾಯಣನ ಮಗನೆಂದು ಹೇಳುತ್ತೀರಿ. ಹಿಂದಿನ ಜನ್ಮದಲ್ಲಿ ನಾರಾಯಣನಿಂದ ವ್ಯಾಸನು ಜನಿಸಲಿಲ್ಲವೇ ಎಂದು ಅವರು ಕೇಳಿದರು. ಅವನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಶ್ರುತಿಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳುವ ಬಯಕೆಯಿಂದ ನನ್ನ ಗುರು ಹಿಮಾವತ್ ಪರ್ವತಗಳ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸ್ವಲ್ಪ ಕಾಲ ವಾಸಿಸಿದನು. ಬಹಳ ಬುದ್ಧಿವಂತಿಕೆಯಿಂದ ಬಳಲುತ್ತಿದ್ದ ಅವನು ತನ್ನ ತಪಸ್ಸಿಯಿಂದ ಆಯಾಸಗೊಂಡನು. ಮತ್ತು ಆ ಸಮಯದಲ್ಲಿ ಸುಮಂತ, ಜೈಮಿನಿ, ಪೈಲ, ನಾನೇ ಮತ್ತು ಅವನ ಸ್ವಂತ ಮಗನಾದ ಸುಕನು ಅವನನ್ನು ನೋಡಿಕೊಂಡನು. ಅವರು ತಮ್ಮ ಗುರುವಿನ ಮೇಲೆ ಕಾಯುತ್ತಿದ್ದಾಗ ಆ ಪ್ರೇತಾತ್ಮ ಸೇವಕರ ಮಧ್ಯದಲ್ಲಿ ರಾಕ್ಷಸ ಪ್ರಭುವಿನಂತೆ ವ್ಯಾಸನು ಹೊಳೆಯುತ್ತಿದ್ದನು. ವೇದಗಳನ್ನು ಅವುಗಳ ಎಲ್ಲಾ ಶಾಖೆಗಳೊಂದಿಗೆ ಮತ್ತು ಮಹಾಭಾರತದ ಎಲ್ಲಾ ಪದ್ಯಗಳ ಅರ್ಥಗಳನ್ನು ಪುನರಾವರ್ತಿಸಿದ ನಂತರ ಒಂದು ದಿನ ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಆಲೋಚನೆಯಲ್ಲಿ ಮುಳುಗಿದ್ದ ತಮ್ಮ ಗುರುವಿನ ಬಳಿಗೆ ಬಂದರು. ಸಂಭಾಷಣೆಯ ಮಧ್ಯಂತರವನ್ನು ಸ್ವತಃ ಅನುಭವಿಸಿದ ಅವರು ಮಹಾಭಾರತದ ವೇದಗಳು ಮತ್ತು ಪದ್ಯಗಳ ಅರ್ಥಗಳನ್ನು ಅವರಿಗೆ ವಿವರಿಸಲು ಮತ್ತು ನಾರಾಯಣನಿಂದ ತನ್ನ ಜನ್ಮದ ಘಟನೆಗಳನ್ನು ಅವರಿಗೆ ವಿವರಿಸಲು ವ್ಯಾಸರನ್ನು ಕೇಳಿಕೊಂಡರು. ಅವರು ಎಲ್ಲಾ ವಿಚಾರಣೆ ವಿಷಯಗಳೊಂದಿಗಿದ್ದರಿಂದ ಅವರು ಮೊದಲು ಶ್ರುತಿಗಳು ಮತ್ತು ಮಹಾಭಾರತದ ವ್ಯಾಖ್ಯಾನಗಳ ಬಗ್ಗೆ ಚರ್ಚಿಸಿದರು ಮತ್ತು ನಂತರ ನಾರಾಯಣನಿಂದ ತನ್ನ ಜನ್ಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಘಟನೆಗಳನ್ನು ಅವರಿಗೆ ವಿವರಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡರು. ಶಿಷ್ಯರೇ, ಈ ಅತ್ಯಂತ ಪ್ರಮುಖವಾದ ನಿರೂಪಣೆಯನ್ನು ಕೇಳಿ ಋಷಿಯ ಜನನಕ್ಕೆ ಮತ್ತೆ ಸಂಬಂಧಿಸಿರುವ ಈ ಅತ್ಯುತ್ತಮ ಇತಿಹಾಸವನ್ನು ಕೇಳಿ ಕೃತಯುಗಕ್ಕೆ ಸಂಬಂಧಿಸಿದ ಈ ನಿರೂಪಣೆಯನ್ನು ಕೇಳಿ ಎಂದು ವ್ಯಾಸ ಪ್ರಾರಂಭಿಸಿದರು. ದೊಡ್ಡ ಸಭಾಭವನದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತರಾಜನಾದ ಜನಮೇಜಯನನು ತನ್ನ ಪೂಜ್ಯ ಗುರುವಾದ ವೈಶಂಪಾಯನನಿಗೆ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿದ್ದನು. ಓ ಪುನರುಜ್ಜೀವನಗೊಂಡವನೇ, ಅನೇಕ ಪುರುಷರಿದ್ದಾರೆಯೇ, ಅಥವಾ ಒಬ್ಬನೇ? ಅವರಲ್ಲಿ ಯಾರು ಎಲ್ಲ
ಪುರುಷರಿಗಿಂತ ಅಗ್ರಗಣ್ಯರು. ಎಲ್ಲದರ ಮೂಲ ಯಾವುದು? ರಾಜನ ಕುತೂಹಲವು ಸ್ಪಷ್ಟವಾಗಿತ್ತು ಮತ್ತು ಈ ವಿಚಾರಣೆಯನ್ನು ಶತಮಾನಗಳಿಂದ ವಿದ್ವಾಂಸರು ಚರ್ಚಿಸುತ್ತಿದ್ದಾರೆಂದು ತಿಳಿದ ವೈಶಂಪಾಯನನು ಗೊತ್ತಿದ್ದು, ಮುಗುಳ್ನಕ್ಕನು ಕುರುವಿನ ವಂಶದ ರತ್ನವೇ. ವೈಶಂಪಾಯನನು ಪ್ರಾರಂಭಿಸಿದ ಸಾಂಖ್ಯ ಮತ್ತು ಯೋಗ ಪದ್ಧತಿಗಳ ಊಹಾಪೋಹಗಳಲ್ಲಿ ಅನೇಕ ಪುರುಷರನ್ನು ಚರ್ಚಿಸಲಾಗಿದೆ. ಈ ಮಾರ್ಗಗಳನ್ನು ಅನುಸರಿಸುವವರು ಬ್ರಹ್ಮಾಂಡದಲ್ಲಿ ಒಂದೇ ಪುರುಷನ ಕಲ್ಪನೆಯನ್ನು ಸ್ವೀಕರಿಸುವುದಿಲ್ಲ. ಅವರು ಮುಂದುವರಿಯುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಿದರು. ಆದಾಗ್ಯೂ ಅನೇಕ ಪುರುಷರು ಪರಮ ಪುರುಷನಲ್ಲಿ ಒಂದೇ ಮೂಲವನ್ನು ಹೊಂದಿದ್ದಾರೆಂದು ಹೇಳಲಾಗುವಂತೆಯೇ ಈ ಇಡೀ ಬ್ರಹ್ಮಾಂಡವು ಆ ಒಬ್ಬ ಸರ್ವೋಚ್ಚ ಜೀವಿಗೆ ಹೋಲುತ್ತದೆ ಎಂದು ಹೇಳಬಹುದು. ವೈಶಂಪಾಯನನು ಮಾತನಾಡುತ್ತಿದ್ದಂತೆಯೇ ತನ್ನ ಪೂಜ್ಯ ಗುರುವಾದ ವ್ಯಾಸನಿಂದ ತಾನು ಪಡೆದ ಜ್ಞಾನದಿಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ನಾನು ಇದನ್ನು ಈಗ ವಿವರಿಸುತ್ತೇನೆ ಎಂದು ಹೇಳಿದ ಅವನು ಆ ಮಹಾನ್ ಋಷಿಗೆ ಗೌರವದಿಂದ ತಲೆ ಬಾಗಿದನು. ಪುರುಷನ ಬಗೆಗಿನ ಈ ಊಹಾಪೋಹವು ಎಲ್ಲಾ ವೇದಗಳಲ್ಲಿ ಕಂಡುಬರುತ್ತದೆ ಮತ್ತು ಇದುರೀತ ಮತ್ತು ಸತ್ಯಕ್ಕೆ ಹೋಗುತ್ತದೆ ಎಂದು ಪ್ರಸಿದ್ಧವಾಗಿದೆ. ಮುಂದುವರಿಯುವ ಮೊದಲು ಅವನು ಆಳವಾದ ಉಸಿರನ್ನು ತೆಗೆದುಕೊಂಡನು. ಋಷಿಗಳಲ್ಲಿ ಅಗ್ರಗಣ್ಯನಾದ ವ್ಯಾಸನು ಸ್ವತಃ ಈ ರಹಸ್ಯದ ಬಗ್ಗೆ ಯೋಚಿಸಿದ್ದಾನೆ. ವೈಶಂಪಾಯನನು ಮಾತನಾಡುವಾಗ ಅವನು ತಲೆಮಾರುಗಳ ಮೂಲಕ ಹಾದು ಹೋಗುವ ಪ್ರಾಚೀನ ನಿರೂಪಣೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ಮಹಾನ್ ದೇವತೆಯಾದ ಬ್ರಹ್ಮನ ಕಥೆಯಾಗಿದ್ದು, ಅವನು ಆಗಾಗ್ಗೆ ಹಾಲಿನ ಸಾಗರದ ಮಧ್ಯದಲ್ಲಿ ನೆಲೆಸಿರುವ ಭವ್ಯವಾದ ಪರ್ವತವಾದ ವೈಜಯಂತಕ್ಕೆ ಹಿಮ್ಮೆಟ್ಟುತ್ತಿದ್ದನು. ಅಲ್ಲಿ ತನ್ನ ಸ್ವಂತ ವಾಸಸ್ಥಾನದ ವೈಭವದಿಂದ ಸುತ್ತುವರಿದ ಬ್ರಹ್ಮನು ಒಂದೇ ಸಾರ್ವತ್ರಿಕ ಪುರುಷನನ್ನು ಧ್ಯಾನಿಸುತ್ತಿದ್ದನು. ಒಂದು ದಿನ ಬ್ರಹ್ಮನು ಆ ಪವಿತ್ರ ಪರ್ವತದ ಮೇಲೆ ಕುಳಿತಿದ್ದಾಗ ರುದ್ರ ಎಂದೂ ಕರೆಯಲ್ಪಡುವ ಅವನ ಮಗ ಮಹಾದೇವನು ಅವನನ್ನು ಎದುರಿಸಿದನು. ಹರ್ಷಚಿತ್ತದಿಂದ ರುದ್ರನು ತನ್ನ ಪೂರ್ವಜರ ಮುಂದೆ ತನ್ನನ್ನು ಪ್ರಸ್ತುತಪಡಿಸಿದನು ಮತ್ತು ಅವನ ಪಾದಗಳನ್ನು ಪೂಜಿಸಿದನು. ಬ್ರಹ್ಮನು ತನ್ನ ಮಗನನ್ನು ನೋಡಿ ಸಂತೋಷಪಟ್ಟನು. ಅವನನ್ನು ತನ್ನ ಎಡಗೈಯಿಂದ ಎತ್ತಿದನು ಮತ್ತು ಅವರ ಸಂಭಾಷಣೆಯ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಪದಗಳಲ್ಲಿ ಅವನನ್ನು ಸಂಬೋಧಿಸಿದನು. ಸ್ವಾಗತವೋ ಬಲವಾದ ತೋಳುಗಳ ಒಡೆಯನೇ ಎಂದು ಬ್ರಹ್ಮ ಹೇಳಿದನು. ಅದೃಷ್ಟವಶಾತ್ ಇಷ್ಟು ದೀರ್ಘಕಾಲದ ನಂತರ ನಾನು ನಿನ್ನನ್ನು ನೋಡುತ್ತಿದ್ದೆ. ನಿನ್ನ ತಪಸ್ಸು ಮತ್ತು ವೈದಿಕ ಅಧ್ಯಯನಗಳಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ತನ್ನ ತಂದೆಯ ಮಾತುಗಳು ದಯೆ ಮತ್ತು ಕುತೂಹಲದಿಂದ ಕೂಡಿವೆ ಎಂದು ತಿಳಿದ ರುದ್ರನು ಮುಗುಳ್ನಕ್ಕನು, ಎಲ್ಲವೂ ಚೆನ್ನಾಗಿದೆ ಓ ಪ್ರಖ್ಯಾತನೇ. ಅವನು ಉತ್ತರಿಸಿದ, ನಿನ್ನ ಕೃಪೆಯಿಂದ ನನ್ನ ತಪಸ್ಸು ಮತ್ತು ವೈದಿಕ ಅಧ್ಯಯನಗಳಲ್ಲಿ ಎಲ್ಲವೂ ಸರಿಯಾಗಿದೆ. ಆದರೆ ಅವರು ಮಾತನಾಡುತ್ತಿರುವಾಗ ಒಂದು ಆಶ್ಚರ್ಯದ ಭಾವವು ಗಾಳಿಯನ್ನು ತುಂಬಿತ್ತು. ಬ್ರಹ್ಮನು ವೈಜಯಂತ ಪರ್ವತದ ಮೇಲೆ ಏಕಾಂತವನ್ನು ಹುಡುಕುತ್ತಾ ತನ್ನ ಸಾಮಾನ್ಯ ವಾಸಸ್ಥಾನದಿಂದ ಹಿಂದೆ ಸರಿದಿದ್ದಾನೆ ಎಂದು ರುದ್ರನಿಗೆ ಬಹಿರಂಗಪಡಿಸಿದನು. ಪ್ರಶಾಂತವಾದ ಮತ್ತು ಭವ್ಯವಾದ ವಾತಾವರಣದಲ್ಲಿ ಬ್ರಹ್ಮನು ತನ್ನ ಪ್ರಿಯ ಮಗನಿಗೆ ಶಾಶ್ವತ ಪುರುಷನ ರಹಸ್ಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದನು. ನನ್ನ ಮಗನೇ, ಎಲ್ಲಾ ಮಾನವ ಗ್ರಹಿಕೆಯನ್ನು ಮೀರಿದ ಈ ಸರ್ವೋಚ್ಚ ವ್ಯಕ್ತಿಯ ಕಥೆಯನ್ನು ಕೇಳು. ಅವನು ಶಾಶ್ವತ ಬದಲಾಗದ ಮತ್ತು ಅಳೆಯಲಾಗದ ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ವ್ಯಾಪಿಸಿರುವವನು ಎಂದು ಹೇಳಿದನು. ಬ್ರಹ್ಮನು ಮಾತನಾಡುವಾಗ ಆತನ ಮಾತುಗಳು ಗೌರವ ಮತ್ತು ಭಯದಿಂದ ಸುರಿಯುತ್ತಿದ್ದವು. ಪುರುಷನನ್ನು ಯಾರೂ ನೋಡಲಾಗುವುದಿಲ್ಲ, ಸ್ವತಃ ಅಥವಾ ಇತರ ದೇವರುಗಳೂ ಸಹ ಅಲ್ಲ ಎಂದು ಆತ ವಿವರಿಸಿದನು. ಜ್ಞಾನವನ್ನು ಹೊಂದಿರುವವರು ಮಾತ್ರ ಆತನ ಒಂದು ನೋಟವನ್ನು ಪಡೆಯಬಹುದು ಎಂದು ಆತ ಹೇಳಿದನು. ಭೌತಿಕ ದೇಹವಿಲ್ಲದಿದ್ದರೂ ಆತನು ಪ್ರತಿ ಜೀವಿಯೊಳಗೆ ವಾಸಿಸುತ್ತಾನೆ, ಆದರೂ ಅವರ ಕ್ರಿಯೆಗಳಿಂದ ಸ್ಪರ್ಶಿಸಲ್ಪಡುವುದಿಲ್ಲ. ಬ್ರಹ್ಮನ ಮಾತುಗಳು ಆತನ ಮಗನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಮೂಡಿಸಿದವು. ಪುರುಷನು ಹೇಗೆ ಸರ್ವಶಕ್ತನಾದ ಸಾಕ್ಷಿಯಾಗಿದ್ದಾನೆ ಎಂಬುದನ್ನು ಆತನು ವಿವರಿಸಿದನು. ಪ್ರತಿ ಜೀವಿಯೊಳಗೆ ವಾಸಿಸುತ್ತಾನೆ ಮತ್ತು ಅವರ ಕಾರ್ಯಗಳನ್ನು ಗಮನಿಸುತ್ತಾನೆ. ಯಾರೂ ಅವನನ್ನು ಗ್ರಹಿಸಲು ಅಥವಾ ಗ್ರಹಿಸಲು ಸಾಧ್ಯವಿಲ್ಲ ಎಂದು ಬ್ರಹ್ಮ ಹೇಳಿದನು, ಏಕೆಂದರೆ ಅವನು ಮಾನವನ ತಿಳುವಳಿಕೆಯನ್ನು ಮೀರಿದ್ದಾನೆ.
ಪ್ರತಿ ಹಾದು ಹೋಗುವ ಕ್ಷಣದೊಂದಿಗೆ ವಾತಾವರಣವು ಹೆಚ್ಚು ಪವಿತ್ರವಾಯಿತು. ಪುರುಷನ ಉಪಸ್ಥಿತಿಯನ್ನು ಬಹಿರಂಗಪಡಿಸಿದಂತೆ ಬ್ರಹ್ಮನು ಮಾತನಾಡುವುದನ್ನು ಮುಂದುವರಿಸಿದಾಗ ಅವನು ಪುರುಷನನ್ನು ವಿಶಾಲವಾದ ಅಂತ್ಯವಿಲ್ಲದ ಸಾಗರಕ್ಕೆ ಹೋಲಿಸಿದನು. ಅನೇಕ ಸ್ಥಳಗಳಲ್ಲಿ ಬೆಂಕಿಯು ಉರಿಯುತ್ತದೆಯಾದರೂ ಅದು ಒಂದೇ ಆಗಿರುತ್ತದೆ. ಸೂರ್ಯನ ಕಿರಣಗಳು ದೂರದವರೆಗೆ ಹರಡುತ್ತವೆಯಾದರೂ ಒಂದೇ ಮೂಲದಿಂದ ಹುಟ್ಟುತ್ತವೆ. ಹಾಗೆಯೇ ಪುರುಷನೂ ಸಹ ತನ್ನೊಳಗೆ ಎಲ್ಲವನ್ನೂ ಒಳಗೊಂಡಿರುವ ಮಿತಿಯಿಲ್ಲದ ನಿರಂತರವಾಗಿ ಹರಿಯುವ ವಿಸ್ತಾರವಾಗಿದೆ. ನಂತರ ಬ್ರಹ್ಮನು ತನ್ನ ಮಗನಿಗೆ ಗುಣಲಕ್ಷಣಗಳಿಂದ ದೂರವಾಗುವ ರಹಸ್ಯವನ್ನು ಬಹಿರಂಗಪಡಿಸಿದನು. ದೇಹ ಮತ್ತು ಇಂದ್ರಿಯಗಳ ಪ್ರಜ್ಞೆಯನ್ನು ತ್ಯಜಿಸುವ ಮೂಲಕ ಅವನು ವಿವರಿಸಿದನು. ಒಬ್ಬರು ಪರಿಪೂರ್ಣ ಶಾಂತಿಯನ್ನು ಸಾಧಿಸಬಹುದು ಮತ್ತು ಪುರುಷನೊಂದಿಗೆ ಗುರುತಿಸಿಕೊಳ್ಳಬಹುದು. ಪುರುಷನ ಸೂಕ್ಷ್ಮ ಅಸ್ತಿತ್ವವನ್ನು ಅದರ 4 ರೂಪಗಳಲ್ಲಿ ಅರ್ಥ ಮಾಡಿಕೊಂಡಾಗ ಈ ಸ್ಥಿತಿಯನ್ನು ಸಾಧಿಸಲಾಗುತ್ತದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ಬ್ರಹ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ವಿದ್ವಾಂಸನು ಪುರುಷನಿಗೆ ನೀಡಿದ ವಿವಿಧ ಹೆಸರುಗಳ ಬಗ್ಗೆ ಮಾತನಾಡುತ್ತಾನೆ. ಕೆಲವರು ಅವನನ್ನು ಪರಮ ಆತ್ಮ ಎಂದು ಕರೆಯುತ್ತಾರೆ. ಇತರರು ಒಂದೇ ಆತ್ಮ ಅಥವಾ ಸರಳವಾಗಿ ಆತ್ಮ ಎಂದು ಕರೆಯುತ್ತಾರೆ. ಆದರೆ ಬ್ರಹ್ಮನಿಗೆ ಒಂದೇ ಒಂದು ಸತ್ಯವಿದೆ. ಪುರುಷನು ಯಾವಾಗಲೂ ಗುಣರಹಿತ, ಶಾಶ್ವತ, ಬದೈರಿಕ ಮತ್ತು ಎಲ್ಲರೊಳಗೆ ಶಾಶ್ವತವಾಗಿರುತ್ತಾನೆ. ತನ್ನ ಮಗನನ್ನು ಕೊನೆಯದಾಗಿ ನೋಡಿದಾಗ ಬ್ರಹ್ಮನು ತನ್ನ ಸ್ವಂತ ಮೂಲವನ್ನು ಮತ್ತು ಪುರುಷನೊಂದಿಗಿನ ಸಂಪರ್ಕವನ್ನು ಹಂಚಿಕೊಂಡನು. ನಾನು ಬ್ರಹ್ಮ, ಅವನಿಂದ ಜನಿಸಿದ್ದೇನೆ ಮತ್ತು ನೀನು ನನ್ನ ಮಗು, ನನ್ನಿಂದ ಹುಟ್ಟಿದೆ. ಅವನಿಂದಲೇ ಬ್ರಹ್ಮಾಂಡವು, ಅದ ಎಲ್ಲಾ ಜೀವಿಗಳು ಮತ್ತು ವೇದಗಳೊಂದಿಗೆ ಹರಿಯುತ್ತದೆ. ಬ್ರಹ್ಮನು ಮಾತನಾಡುವುದನ್ನು ಮುಗಿಸಿದಾಗ ವಾತಾವರಣವು ಬೇರೆ ಪ್ರಾಪಂಚಿಕ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಪುರುಷನ ಸಾರವೇ ಅವನ ಮಗನಿಗೆ ಬಹಿರಂಗವಾಗಿ ಈ ಪವಿತ್ರ ಕ್ಷಣದಲ್ಲಿ ಬ್ರಹ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನ ಮಗನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು, ಬುದ್ಧಿವಂತಿಕೆ ಮತ್ತು ಗೌರವದಿಂದ ಕುಡಿಯುತ್ತಿದ್ದನು. ವೈಶ್ರವನು ರಾಜ ಜನಮೇಜಯನೊಂದಿಗೆ ಮತ್ತೊಮ್ಮೆ ಮಾತನಾಡಲು ಪ್ರಾರಂಭಿಸಿದಾಗ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ರಾಜನ ಕಣ್ಣುಗಳು ಇನ್ನೂ ನಾರಾಯಣನ ಕಥೆಯಿಂದ ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು ಮತ್ತು ಪ್ರಾಚೀನ ಸಂಪ್ರದಾಯಗಳಲ್ಲಿ ಅಡಗಿರುವ ಮಹಾನ್ ಕಥೆಗಳ ಮೇಲ್ಮೈಯನ್ನು ತಾನು ಈಗಷ್ಟೇ ಗೀಚಲು ಪ್ರಾರಂಭಿಸಿದ್ದೇನೆ ಎಂದು ವೈಶ್ರವನಿಗೆ ತಿಳಿದಿತ್ತು. ವೈಶಂಪಾಯನನು ಮಾತನಾಡುವಾಗ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಕೇಳಿದ ಪ್ರಶ್ನೆಗೆ ಅವನು ತನ್ನ ಗಮನವನ್ನು ತಿರುಗಿಸಿದನು. ಅಜ್ಜಿ ಯುಧಿಷ್ಠಿರನು ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಬಯಸುವವರ ಕರ್ತವ್ಯಗಳ ಬಗ್ಗೆ ನೀವು ನಮಗೆ ಹೇಳಿದ್ದೀರಿ. ಆದರೆ ಜಗತ್ತಿನಲ್ಲಿ ವಾಸಿಸುವವರ ಬಗ್ಗೆ ಏನು, ಅವರ ಕರ್ತವ್ಯಗಳು ಯಾವುವು ಮತ್ತು ಅವರು ಸದ್ಗುಣ ಮತ್ತು ಉದ್ದೇಶದ ಜೀವನವನ್ನು ಹೇಗೆ ಸಾಧಿಸಬಹುದು? ಪಾಂಡವರ ಪೂಜ್ಯ ಮೊಮ್ಮಗನಾದ ಭೀಷ್ಮನು ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರಿಸಲು ಎದ್ದು ನಿಂತಾಗ ಮುಗುಣಕನು ಪ್ರತಿಯೊಂದು ಜೀವನ ವಿಧಾನಕ್ಕೂ ನಿಗದಿಪಡಿಸಲಾದ ಕರ್ತವ್ಯಗಳು ದೊಡ್ಡ ತ್ಯಾಗ ಮತ್ತು ಉಡುಗೊರೆಗಳಿಗೆ ಕಾರಣವಾಗುವ ಬಾಗಿಲುಗಳಂತಿವೆ ಎಂದು ಭೀಷ್ಮನು ಹೇಳಿದನು. ಅವು ವ್ಯರ್ಥವಲ್ಲ, ಬದಲಿಗೆ ಸತ್ಯ ಮತ್ತು ಜ್ಞಾನೋದಯದ ಮಾರ್ಗವಾಗಿದೆ. ಈ ಕರ್ತವ್ಯಗಳನ್ನು ನಂಬಿಕೆ ಮತ್ತು ದೃಢ ನಿಶ್ಚಯದಿಂದ ಅಳವಡಿಸಿಕೊಳ್ಳುವವನು ಎಲ್ಲಕ್ಕಿಂತ ಹೆಚ್ಚಾಗಿ ಅವರನ್ನು ಹೊಗಳುತ್ತಾನೆ. ಭೀಷ್ಮನು ಮಾತನಾಡುವಾಗ ಅವನ ಕಣ್ಣುಗಳು ಬೇರೆ ಸಮಯ ಮತ್ತು ಸ್ಥಳಕ್ಕೆ ಅಲೆದಾಡುತ್ತಿರುವಂತೆ ತೋರುತ್ತಿತ್ತು. ಅವನು ಪ್ರಾಚೀನ ಕಾಲಕ್ಕೆ ಹಿಂದಿರುಗಿದನು. ಸ್ವರ್ಗದ ಋಷಿ ನಾರದನು ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಸಂಭಾಷಿಸಿದ್ದನು. ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಗೆ ಹೆಸರುವಾಸಿಯಾದ ಋಷಿ ನಾರದನು ಇಂದ್ರನ ಆಸ್ಥಾನಕ್ಕೆ ಪ್ರಯಾಣಿಸಿದ್ದನು. ಅಲ್ಲಿ ಅವನನ್ನು ಬಹಳ ಗೌರವದಿಂದ ಸ್ವಾಗತಿಸಲಾಯಿತು. ಇಂದ್ರನು ನಾರದನ ಅನುಭವಗಳ ಬಗ್ಗೆ ಕುತೂಹಲದಿಂದ ಬ್ರಹ್ಮಾಂಡದ ಮೂಲಕ ಅವನ ಪ್ರಯಾಣದಲ್ಲಿ ಏನಾದರೂ ಅದ್ಭುತವಾದದ್ದನ್ನು ನೋಡಿದ್ದೀರಾ ಎಂದು ಅವನನ್ನು ಕೇಳಿದನು. ವಿನೋದದಿಂದ ಮಿನುಗುತ್ತಿರುವ ಅವನ ಕಣ್ಣುಗಳು ನಾರದನು ಮುಂಬರುವ ಯುಗಗಳವರೆಗೆ ನೆನಪಿನಲ್ಲಿ ಉಳಿಯುವ ಒಂದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಮುಗುಣಕನು, ನಾನು ಅನೇಕ ವಿಷಯಗಳನ್ನು ನೋಡಿದ್ದೇನೆ, ನಾರದನು ಹೇಳಿದನು. ಆದರೆ ಈಗ ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ.
ಇದು ದೊಡ್ಡ ಆಶ್ಚರ್ಯ ಮತ್ತು ಪ್ರಾಮುಖ್ಯತೆಯ ಕಥೆಯಾಗಿದೆ. ಅದು ಕಾಲದ ಬಿಡುವಿನಲ್ಲಿ ನಿಧಿಯಂತೆ ಮರೆಮಾಚಲ್ಪಟ್ಟಿದ್ದ ವೈಶಂಪಾಯನನು ಮಾತನಾಡುತ್ತಿದ್ದಂತೆ ಅವನ ಧ್ವನಿಯು ಹೆಚ್ಚು ಉತ್ಸಾಹಭರಿತವಾಗುತ್ತಾ ಹೊರೆಯಿತು, ಮತ್ತು ರಾಜ ಜನಮೇಜಯನು ಉತ್ಸಾಹಭರಿತವಾದ ಗಮನದೊಂದಿಗೆ ಮುಂದೆ ವಾಲಿದನು. ತಾನು ನಿಜವಾಗಿಯೂ ಗಮನಾರ್ಹವಾದದ್ದನ್ನು ಕೇಳಲಿದ್ದೇನೆ ಎಂದು ರಾಜನಿಗೆ ತಿಳಿದಿತ್ತು. ಇದು ಬ್ರಹ್ಮಾಂಡದ ರಹಸ್ಯಗಳನ್ನು ಮತ್ತು ದೈವಿಕ ಕಾರ್ಯಗಳನ್ನು ಬಹಿರಂಗಪಡಿಸುವ ಒಂದು ಕಥೆಯಾಗಿದೆ. ಆದ್ದರಿಂದ ಒಂದು ಆಳವಾದ ಉಸಿರಿನೊಂದಿಗೆ ನಾರದನು ಇಂದ್ರನಿಗೆ ಹೇಳಿದಂತೆ ವೈಶಂಪಾಯನನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ರಾಜ ಜನಮೇಜಯನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಮಹಾನ್ ಸೌಂದರ್ಯ ಮತ್ತು ಶಕ್ತಿಯ ಕಥೆಯಾಗಿತ್ತು. ಭವ್ಯವಾದ ಗಂಗಾ ನದಿಯ ದಕ್ಷಿಣ ದಂಡೆಯಲ್ಲಿರುವ ಮಹಾಪದ್ಮರೆಂಬ ಪವಿತ್ರ ಪಟ್ಟಣದಲ್ಲಿ ಅತ್ರಿಯ ವಂಶಸ್ಥರೆಂದು ಕರೆಯಲ್ಪಡುವ ಪೂಜ್ಯ ಬ್ರಾಹ್ಮಣ ವಾಸಿಸುತ್ತಿದ್ದರು. ಈ ಉದಾತ್ತ ಆತ್ಮವು ತನ್ನ ಏಕಾಗ್ರ ಮನಸ್ಸು ಮತ್ತು ಸ್ನೇಹಪರ ಸ್ವಭಾವಕ್ಕೆ ಹೆಸರುವಾಸಿಯಾಗಿತ್ತು. ಅವನ ಅನುಮಾನಗಳು ನಂಬಿಕೆ ಮತ್ತು ಚಿಂತನೆಯಿಂದ ನಿವಾರಿಸಲ್ಪಟ್ಟವು, ಮತ್ತು ಅವನು ಪರಿಪೂರ್ಣ ಸ್ಪಷ್ಟತೆಯೊಂದಿಗೆ ಹಾದಿಯಲ್ಲಿ ನಡೆದನು. ಅವನು ತನ್ನ ಇಂದ್ರಿಯಗಳ ಒಡೆಯನಾಗಿದ್ದನು, ಎಂದೆಂದಿಗೂ ಸಂತೃಪ್ತನಾಗಿದ್ದನು ಮತ್ತು ವೇದಗಳ ಅಧ್ಯಯನಕ್ಕೆ ಸಮರ್ಪಿತನಾಗಿದ್ದನು. ಮನೆ ನಾಯಕನಾಗಿ ಆತನಿಗೆ ಅನೇಕ ಮಕ್ಕಳು, ಸಂಬಂಧಿಕರು ಮತ್ತು ಸಂಬಂಧಿಕರಿದ್ದರು. ಅವರ ಕುಟುಂಬದ ಖ್ಯಾತಿಯು ಅವರ ನೀತಿನಿಷ್ಠ ನಡವಳಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿತು ಮತ್ತು ವೈದಿಕ ಜೀವನ ವಿಧಾನಕ್ಕೆ ಬದ್ಧರಾಗಿದ್ದಕ್ಕಾಗಿ ಅವರೆಲ್ಲರೂ ಒಳ್ಳೆಯ ವ್ಯಕ್ತಿಗಳಿಂದ ಗೌರವಿಸಲ್ಪಟ್ಟರು. ಆದಾಗ್ಯೂ ಬ್ರಾಹ್ಮಣನು ತನ್ನ ಜೀವನದ ಉದ್ದೇಶವು ದೇಶೀಯತೆಯ ಮಿತಿಗಳನ್ನು ಮೀರಿದೆ ಎಂದು ಅರಿತುಕೊಂಡು ಆಂತರಿಕ ಸ್ಫೂರ್ತಿಯನ್ನು ಅನುಭವಿಸಿದನು. ಒಂದು ದಿನ ಒಬ್ಬ ಗಣ್ಯ ಅತಿಥಿಯು ಆತನ ಮನೆ ಬಾಗಿಲಿಗೆ ಬಂದನು. ಈ ಬುದ್ಧಿವಂತ ಬ್ರಾಹ್ಮಣನು ಉನ್ನತ ಧರ್ಮವನ್ನು ಅನುಸರಿಸಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದನು ಮತ್ತು ಆಶೀರ್ವಾದವನ್ನು ಹೊಂದಿದ್ದನು. ಆತ ತನ್ನ ಆತಿಥೇಯನ ಮನೆಗೆ ನೆಲೆಸಿದಾಗ ಬ್ರಾಹ್ಮಣನು ತನ್ನ ಸ್ನೇಹಿತನಂತೆ ಆಗಿದ್ದ ಈ ಅತಿಥಿಯ ಬಗ್ಗೆ ತನ್ನ ಆಳವಾದ ಆಕರ್ಷಣೆಯನ್ನು ವ್ಯಕ್ತಪಡಿಸಿದನು. ಪೂಜ್ಯನೇ, ಬ್ರಾಹ್ಮಣನು ಹೇಳಿದನು, ನಾನು ನಿನ್ನ ಮೇಲೆ ನನ್ನ ಹೊರೆಯನ್ನು ಹೊರಿಸಲು ಬಯಸುತ್ತೇನೆ. ನನ್ನ ಮನೆಯ ಕರ್ತವ್ಯಗಳನ್ನು ನನ್ನ ಮಗನಿಗೆ ಒಪ್ಪಿಸಿದ ನಂತರ ನಾನು ಮಾನವ ಅಸ್ತಿತ್ವದ ಅತ್ಯುನ್ನತ ಮಾರ್ಗವನ್ನು ಕೈಗೊಳ್ಳಲು ಹಾತೊರೆಯುತ್ತೇನೆ. ನಾನು ಆಸಕ್ತಿಯ ಮಿತಿಗಳನ್ನು ಮೀರಿ ಪರಮ ಆತ್ಮದೊಂದಿಗೆ ವಿಲೀನಗೊಳ್ಳಲು ಬಯಸುತ್ತೇನೆ. ಅಯ್ಯೋ, ಪ್ರೀತಿ ಮತ್ತು ಆಸಕ್ತಿಯ ಸಂಬಂಧಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ನನಗೆ ಮೊದಲ ಹೆಜ್ಜೆ ಇಡಲು ಕಷ್ಟವಾಗುತ್ತದೆ. ಅವರು ಮುಂದುವರಿಸಿದರು, ನನ್ನ ಜೀವನದ ಅತ್ಯುತ್ತಮ ವರ್ಷಗಳು ದೇಶೀಯ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಕಳೆದಿವೆ. ಆದರೆ ಈಗ ನಾನು ನನ್ನ ಉಳಿದ ಸಮಯವನ್ನು ಮುಂದಿನ ಪ್ರಯಾಣದ ತಯಾರಿಗಾಗಿ ವಿನಿಯೋಗಿಸಲು ಬಯಸುತ್ತೇನೆ. ಪ್ರಾಪಂಚಿಕ ಅಸ್ತಿತ್ವದ ಸಾಗರವನ್ನು ದಾಟುವ ಆಲೋಚನೆಯು ನನ್ನ ಮೇಲೆ ಹೆಚ್ಚು ಭಾರವನ್ನು ಬೀರುತ್ತದೆ. ನನ್ನನ್ನು ಹಾದು ಹೋಗುವ ಧರ್ಮದ ರಾಕ್ತ ಅನ್ನು ನಾನು ಎಲ್ಲಿ ಕಂಡುಕೊಳ್ಳಲಿ? ಬ್ರಾಹ್ಮಣನ ಮಾತುಗಳು ಆಳವಾದ ಹಂಬಲ ಮತ್ತು ಅನಿಶ್ಚಿತತೆಯ ಭಾವದಿಂದ ಕೂಡಿದ್ದವು. ದೇವರುಗಳು ಸಹ ಕಿರುಕುಳವನ್ನು ಎದುರಿಸುತ್ತಿರುವ ಕಥೆಗಳನ್ನು ಅವನು ಕೇಳಿದ್ದನು, ಮತ್ತು ಅವನು ಯಾಮನ್ನ ಮಾನದಂಡಗಳ ಸಾಲುಗಳನ್ನು ನೋಡುತ್ತಿರುವಾಗ ಅವನ ಹೃದಯವು ಹತಾಶೆಯಿಂದ ಭಾರವಾಯಿತು. ನಾನು ಪ್ರಾಪಂಚಿಕ ಸುಖಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದೇನೆ. ಅವನು ತನ್ನ ಅತಿಥಿಗೆ ಒಪ್ಪಿಕೊಂಡನು. ಯತಿಗಳ ಭಿಕ್ಷುಕರ ಜೀವನ ಶೈಲಿಯಲ್ಲಿ ನನಗೆ ಯಾವುದೇ ಗೌರವ ಕಾಣುತ್ತಿಲ್ಲ. ಓ ಪೂಜ್ಯನೇ, ಬುದ್ಧಿವಂತಿಕೆ ಮತ್ತು ವಿವೇಕದ ಮೇಲೆ ಆಧಾರಿತವಾದ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನನ್ನನ್ನು ವಿಮೋಚನೆಯ ಹಾದಿಗೆ ಕರೆದೊಯ್ಯುವಂತೆ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅತಿಥಿ ಗಮನದಿಂದ ಆಲಿಸಿದನು. ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ತುಂಬಿದ ಅವನ ಮುಖ ಅವನು ಉತ್ತರಿಸಿದನು, ಅಯ್ಯೋ ಉದಾತ್ತ ಬ್ರಾಹ್ಮಣನೇ, ನಾನು ಸಹ ಲಭ್ಯವಿರುವ ಅನೇಕ ಮಾರ್ಗಗಳಿಂದ ಗೊಂದಲಕ್ಕೊಳಗಾಗಿದ್ದೇನೆ. ಸ್ವರ್ಗದ ಬಾಗಿಲುಗಳು ಅಸಂಖ್ಯಾತವಾಗಿವೆ. ಪ್ರತಿಯೊಂದು ವಿಭಿನ್ನ ವಿಧಾನಗಳ ಮೂಲಕ ಮೋಕ್ಷವನ್ನು ಭರವಸೆ ನೀಡುತ್ತವರ ವಿಮೋಚನೆ, ತ್ಯಾಗ,
ಅರಣ್ಯವಾಸ, ಗೃಹ ಕರ್ತವ್ಯಗಳು, ರಾಜತ್ವ, ಆತ್ಮಸಂಯಮ, ಹಿರಿಯರಿಗೆ ವಿಧೇಯತೆಯನ್ನು ಅಥವಾ ಸಹಾನುಭೂತಿ ಮತ್ತು ಸತ್ಯವನ್ನು ಬೆಳೆಸುವುದು. ಅತಿಥಿ ಮುಂದುವರಿಸಿದ, ಕೆಲವು ಧೈರ್ಯಶಾಲಿ ಯೋಧರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿ ಸ್ವರ್ಗಕ್ಕೇರುತ್ತಾರೆ. ಇತರರು ವೇದಗಳ ಅಧ್ಯಯನಕ್ಕೆ ಸಮರ್ಪಿತರಾಗಿ ಶುಭವನ್ನು ಹೊಂದಿರುತ್ತಾರೆ ಮತ್ತು ದೇವರುಗಳ ರಾಜ್ಯವನ್ನು ತಲುಪುತ್ತಾರೆ. ಇನ್ನೂ ಇತರರು ಪ್ರಶಾಂತ ವಾತಾವರಣದಲ್ಲಿ ಪೂಜ್ಯ ಬ್ರಾಹ್ಮಣನ ಮುಂದೆ ಕುಳಿತಿದ್ದ ಅತಿಥಿಯೊಬ್ಬನ ಕಣ್ಣುಗಳು ಪ್ರಾಚೀನ ಕಾಲದ ಕಥೆಯೊಂದನ್ನು ಹಂಚಿಕೊಳ್ಳುವ ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಓ ಬ್ರಾಹ್ಮಣನೇ, ಎಚ್ಚರಿಕೆಯಿಂದ ಆಲಿಸಿ, ಅವನು ಪ್ರಾರಂಭಿಸಿದನು, ಏಕೆಂದರೆ ನಾನು ನನ್ನ ಪೂಜ್ಯ ಗುರುವಿನಿಂದ ರವಾನಿಸಲ್ಪಟ್ಟ ಒಂದು ಕಥೆಯನ್ನು ನಿನಗೆ ಹೇಳುತ್ತೇನೆ. ಪವಿತ್ರ ಗೋಮತಿ ನದಿಯ ದಡದಲ್ಲಿರುವ ನೈಮಿಷ ಕಾಡಿನ ಮೇಲೆ ಸೂರ್ಯನು ತನ್ನ ಬೆಚ್ಚಗಿನ ಕಿರಣಗಳನ್ನು ಬೀಸಿದಾಗ ಅತಿಥಿಯ ಮಾತುಗಳು ಬ್ರಾಹ್ಮಣನನ್ನು ಹಿಂದಿನ ಯುಗಕ್ಕೆ ಕೊಂಡೊಯ್ದವು. ಒಮ್ಮೆ ನೀತಿಯ ಚಕ್ರವು ಚಲಿಸುತ್ತಿದ್ದ ಅದೇ ಸ್ಥಳದಲ್ಲಿ ದೇವತೆಗಳು ಸ್ವತಃ ಭವ್ಯವಾದ ಯಜ್ಞವನ್ನು ಮಾಡಿದರು. ಅತ್ಯಂತ ಪ್ರಸಿದ್ಧ ಭೂಮಂಡಲದ ರಾಜ ಮಾಂಧಾತ್ರಿ ಆಕಾಶ ಸಾಮ್ರಾಜ್ಯದ ಪ್ರಬಲ ರಾಜನಾದ ಇಂದ್ರನನ್ನು ಸಹ ಸೋಲಿಸಿದ್ದ. ನಾಗಗಳು ನಿರ್ಮಿಸಿದ ಈ ನಗರದ ಹೃದಯ ಭಾಗದಲ್ಲಿ ಪದ್ಮನಾಭ ಅಥವಾ ಪದ್ಮ ಎಂದು ಕರೆಯಲ್ಪಡುವ ಭವ್ಯವಾದ ವ್ಯಕ್ತಿ ವಾಸಿಸುತ್ತಿದ್ದವು. ನಿರ್ದೋಷಿ ಪಾತ್ರದ ನಾಗ. ಅವರ ಅಸ್ತಿತ್ವವು 3 ಮಾರ್ಗಗಳ ಮೂಲಕ ಸಾಧಿಸಬಹುದಾದ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ: ಕಾರ್ಯಗಳು, ಜ್ಞಾನ ಮತ್ತು ಆರಾಧನೆ. ಅವರು ಎಲ್ಲ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಯೋಚಿಸಿದರು, ನೀತಿವಂತರನ್ನು ರಕ್ಷಿಸುತ್ತಾ ದುಷ್ಟರನ್ನು ಸಮಾಧಾನಪಡಿಸುವ, ಭಿನ್ನಾಭಿಪ್ರಾಯಗಳನ್ನು ಪ್ರಚೋದಿಸುವ, ಉಡುಗೊರೆಗಳನ್ನು ಅಥವಾ ಲಂಚಗಳನ್ನು ನೀಡುವ ಮತ್ತು ಅಗತ್ಯವಿದ್ದಾಗ ಬಲವನ್ನು ಬಳಸುವ 4 ನೀತಿಗಳಿಂದ ಶಿಕ್ಷಿಸಿದರು. ಅತಿಥಿಯ ಮಾತುಗಳು ಪದ್ಮನಾಭನ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅವರು ಅತಿಥಿಗಳನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದರು. ಅವರ ಬುದ್ಧಿವಂತಿಕೆಯು ಅವರ ವಿಶಾಲವಾದ ಧರ್ಮಗ್ರಂಥಗಳ ಜ್ಞಾನದಿಂದ ಮಾತ್ರ ಹೊಂದಿಕೆಯಾಯಿತು ಮತ್ತು ಅವರು ಬಯಸಬಹುದಾದ ಎಲ್ಲಾ ಅಪೇಕ್ಷಣೀಯ ಸದ್ಗುಣಗಳನ್ನು ಸಾಕಾರಗೊಳಿಸಿದರು. ಅವರು ವೇದಗಳ ಅಧ್ಯಯನಕ್ಕೆ ಸಮರ್ಪಿತರಾಗಿದ್ದರು, ತಪಸ್ಸು ಮತ್ತು ಆತ್ಮಸಂಯಮವನ್ನು ಅಭ್ಯಾಸ ಮಾಡಿದರು ಮತ್ತು ಅಪಾರ ಸಂಪತ್ತನ್ನು ಹೊಂದಿದ್ದರು. ಅವರ ನಡವಳಿಕೆಯು ಎಲ್ಲ ಅಂಶಗಳಲ್ಲೂ ಆದರ್ಶಪ್ರಾಯವಾಗಿತ್ತು, ಸತ್ಯ, ದಯೆ ಮತ್ತು ದ್ವೇಷದಿಂದ ಮುಕ್ತವಾಗಿತ್ತು. ಅತಿಥಿಯು ತನ್ನ ಕಥೆಯನ್ನು ಮುಂದುವರಿಸುತ್ತಿದ್ದಂತೆ ಬ್ರಾಹ್ಮಣನ ಕಲ್ಪನೆಯನ್ನು ನಾಗನ ವಾಸಸ್ಥಾನಕ್ಕೆ ಸಾಗಿಸಲಾಯಿತು. ಅಲ್ಲಿ ಪದ್ಮನಾಭನು ಊಟ ಮಾಡುವ ಮೊದಲು ತನ್ನ ಎಲ್ಲಾ ಅತಿಥಿಗಳು ಮತ್ತು ಪರಿಚಾರಕರಿಗೆ ಆಹಾರವನ್ನು ನೀಡುತ್ತಿದ್ದನು. ಅವನ ಭಾಷಣವು ಸೌಮ್ಯ ಮತ್ತು ಪ್ರಯೋಜನಕಾರಿಯಾಗಿತ್ತು, ಬುದ್ಧಿವಂತಿಕೆಯನ್ನು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತಿತ್ತು. ಅವನು ಪ್ರತಿಯೊಂದು ಕ್ರಿಯೆಯನ್ನು ಅವಲೋಕಿಸುತ್ತಿದ್ದನು, ಅದು ಎಲ್ಲಾ ಜೀವಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಖಚಿತಪಡಿಸಿಕೊಂಡನು. ಅತಿಥಿಯ ಮಾತುಗಳು ನಾಗನ ಜೀವನದ ವರ್ಣಚಿತ್ರವನ್ನು ನೇಯ್ದವು. ಅವರ ಅಸ್ತಿತ್ವವು ಅತ್ಯುನ್ನತ ಆದರ್ಶಗಳನ್ನು ಒಳಗೊಂಡಿರುವುದನ್ನು ಬಹಿರಂಗಪಡಿಸಿತು. ಪದ್ಮನಾಭನು ಗಂಗಾ ನದಿಯ ಮಧ್ಯದಲ್ಲಿರುವ ಸರೋವರದ ನೀರಿನಂತೆ ಶುದ್ಧ ಮತ್ತು ಕಳಂಕವಿಲ್ಲದ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಇದು ಅವನ ಉದಾತ್ತ ವಂಶಕ್ಕೆ ಸಾಕ್ಷಿಯಾಗಿದೆ. ಅತಿಥಿ ತನ್ನ ಕಥೆಯನ್ನು ಮುಗಿಸಿದಾಗ ಬ್ರಾಹ್ಮಣನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಮನಸ್ಸು ತನ್ನ ಗುರುವಿನಿಂದ ಅತಿಥಿ ಹಂಚಿಕೊಂಡ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಪದ್ಮನಾಭನ ಕಥೆಯು ಅವನೊಳಗೆ ಒಂದು ಕಿಡಿ ಹೊತ್ತಿಸಿ ಸದಾಚಾರದ ಹಾದಿಯನ್ನು ಬೆಳಗಿಸಿತು ಮತ್ತು ಈ ಅಸಾಧಾರಣ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯಲು ಪ್ರೇರೇಪಿಸಿತು. ಬ್ರಾಹ್ಮಣನು ಮಾತನಾಡುವುದನ್ನು ಮುಗಿಸಿದಾಗ ಆತಿಥೇಯನ ಕಣ್ಣುಗಳು ಸಮಾಧಾನದ ಆಳವಾದ ಭಾವನೆಯಿಂದ ಬೆಳಗಿದವು. ಸುದೀರ್ಘ ಮತ್ತು ಕಠಿಣ ಪ್ರಯಾಣದ ನಂತರ ಅಂತಿಮವಾಗಿ ತನ್ನ ಚೀಲದ ಭಾರವನ್ನು ಕಡಿಮೆ ಮಾಡಿದ ಪ್ರಯಾಣಿಕರಂತೆ ಅವನು ತೃಪ್ತಿಯ ನಿಟ್ಟುಸಿರು ಬಿಟ್ಟನು. ಆತಿಥೇಯನ ಮಾತುಗಳು ಕೃತಜ್ಞತೆಯಿಂದ ಸುರಿಯುತ್ತಿದ್ದವು. ಒಣಗಿದ ಬೇಸಿಗೆಯ ದಿನದಂದು ತಂಪಾದ ಗಾಜಿನ ನೀರನ್ನು ಹುಡುಕುವುದು
ಅಥವಾ ಗಂಟೆಗಳ ಹಸಿವಿನ ನಂತರ ರುಚಿಯಾದ ಔತಣದಲ್ಲಿ ಮುಳುಗುವುದು ಎಂದು ಅವರು ಭಾವಿಸಿದರು. ಆದ ಆಶ್ಚರ್ಯದ ಅಭಿವ್ಯಕ್ತಿಯೊಂದಿಗೆ ಬ್ರಾಹ್ಮಣನತ್ತ ದಿಟ್ಟಿಸಿ ನೋಡಿದನು. ಆತನ ಕಣ್ಣುಗಳು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ನಿನ್ನ ಮಾತುಗಳು ನನ್ನ